ವೈಶಂಪಾಯನರು ಜನಮೇಜಯ ರಾಜನಿಗೆ ಶ್ರಾದ್ದದೇವ ಮನುವಿನ ಪ್ರಸ್ತಾಪ ಮಾಡಿ, ಆವಾಗಲೇ ಶ್ರಾದ್ದ ಅಂದರೆ ಏನು, ಅದರ ಹಿಂದು ಮುಂದು ಏನು ವಿಚಾರ ಅಂತ ಎಲ್ಲ ಪ್ರಶ್ನೆ ಮಾಡಿದಾಗ ಪಿತೃದೇವತೆಗಳ ವಂಶ, ಪಿತೃದೇವತೆಗಳು ಅಂದರೆ ಯಾರು, ಅದರ ಪರಿಚಯ ಇದನ್ನೆಲ್ಲ ಮಾಡಿದರು. ಆ ಶ್ರಾದ್ದದೇವನ ವಂಶ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಶ್ರಾದ್ದದೇವ ಅಥವಾ ವೈವಸ್ವತಮನು, ಅವನಿಗೆ ಇಕ್ಷ್ವಾಕು ಅನ್ನುವಂಥ ಒಬ್ಬ ರಾಜ ಮಗನಾಗಿ ಹುಟ್ಟಿದ. ಇಕ್ಷ್ವಾಕು ಮಹಾರಾಜ ಬಹಳ ದೊಡ್ಡ ವಂಶದ ಮೂಲಪುರುಷನಾಗಿದ್ದಾನೆ. ಬಹಳ ದೀರ್ಘವಾಗಿ ಬೆಳೀತು ಇಕ್ಷ್ವಾಕು ಮಹಾರಾಜನ ವಂಶ. ಬೇರೆ ಬೇರೆ ಮಕ್ಕಳು ಕೂಡ ಇದ್ದರು. ಅವರಲ್ಲಿ ಪ್ರಸಿದ್ಧನಾದವನು ಇಕ್ಷ್ವಾಕು ಮಹಾರಾಜ. ಇಕ್ಷ್ವಾಕು ಮಹಾರಾಜ ಆ ವೈವಸ್ವತಮನು ಒಂದು ಸಲ ಸೀನುವಾಗ ಹುಟ್ಟಿದಂಥವನವನು. ಇಕ್ಷ್ವಾಕು ಅಂತ ಅವನ ಹೆಸರು. ಆ ಇಕ್ಷ್ವಾಕು ಮಹಾರಾಜನಿಗೆ 100 ಜನ ಗಂಡು ಮಕ್ಕಳು. ಯಥೇಚ್ಛವಾಗಿ ದಕ್ಷಿಣೆ ಕೊಟ್ಟು ಯಜ್ಞಯಾಗ ಮಾಡಿದಂಥವರು ಅವರು. ಅವರಲ್ಲಿ ವಿಕುಕ್ಷಿ ಎನ್ನುವನು ಜ್ಯೇಷ್ಠ ಪುತ್ರ. ಹೀಗೆ ವೈವಸ್ವತಮನು ಅಥವಾ ಶ್ರಾದ್ದದೇವನ ಮಗ ಇಕ್ಷ್ವಾಕು ಮಹಾರಾಜ, ಇಕ್ಷ್ವಾಕುವಿನ 100 ಜನ ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರ ವಿಕುಕ್ಷಿ. ಅವನು ಅಯೋಧ್ಯಾಧಿಪತಿಯಾಗಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ. ಒಂದು ದಿವಸ ಇಕ್ಷ್ವಾಕು ರಾಜನ ಮನೆಯಲ್ಲಿ ಶ್ರಾದ್ದ ಬಂತು. ಅಷ್ಟಕ ಶ್ರಾದ್ದ ಅಂತ ಒಂದು ಶ್ರಾದ್ದ. ಅನೇಕ ಶ್ರಾದ್ದಗಳಿದೆ. ಮಾಡೋದಾದರೆ ವರ್ಷಕ್ಕೆ 96 ಶ್ರಾದ್ದಗಳನ್ನು ಮಾಡಬೇಕು. ಷಣ್ಣವತಿ ಶ್ರಾದ್ದ ಅಂತ ಪ್ರಸಿದ್ಧಿ. 96 ಶ್ರಾದ್ದಗಳನ್ನು ಮಾಡೋದುಂಟು, ಮಾಡಿದವರು ಇದ್ದಾರೆ. ಆ ಷಣ್ಣವತಿ ಶ್ರಾದ್ದಗಳಲ್ಲಿ ಅಷ್ಟಕ ಶ್ರಾದ್ದ ಅಂತ ಇದೆ. ಆ ಅಷ್ಟಕ ಶ್ರಾದ್ದ ಅಂತ ಒಂದು ಶ್ರಾದ್ದ ಬಂದಾಗ ಇಕ್ಷ್ವಾಕು ಮಹಾರಾಜ ತನ್ನ ಮಗನಾದಂಥ ವಿಕುಕ್ಷಿಗೆ ಹೇಳ್ತಾನೆ, ಇವತ್ತು ನಮ್ಮ ಪೂರ್ವಿಕರು ಬರ್ತಾರೆ, ಶ್ರಾದ್ದ ಇದೆ, ಆದ್ದರಿಂದ ನೀನು ಕಾಡಿಗೆ ಹೋಗಿ ಬೇಟೆಯಾಡಿ ಶುದ್ಧವಾದ ಮಾಂಸವನ್ನು ತಗೊಂಡು ಬಾ ಅಂತ ಹೇಳಿದ ಇಕ್ಷ್ವಾಕು ಮಹಾರಾಜ. ಆಗಿನ ಯುಗದಲ್ಲಿ ಮಾಂಸವನ್ನು ಶ್ರಾದ್ದದಲ್ಲಿ ಬಳಸ್ತಾ ಇದ್ದರು, ಬಳಸಲೇಬೇಕು ಅಂತ ನಿಯಮ ಇತ್ತು. ಕಲಿಯುಗದಲ್ಲಿ ಮಾಂಸ ನಿಷೇಧ ಮಾಡಿ ಮಾಂಸದ ಜಾಗದಲ್ಲಿ ಮಾಷ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಮಾಷ ಅಂದರೆ ಉದ್ದು. ಈಗ ಮಾಷ, ಹಿಂದಿನ ಯುಗದಲ್ಲಿ ಮಾಂಸ. ಅವನು ಶುದ್ಧ, ಅದರಲ್ಲೂ ಇಂಥ ಪ್ರಾಣಿಗಳದ್ದೇ ಆಗಬೇಕು ಅಂತ ನಿಯಮ ಇದೆ. ಆ ವಿಕುಕ್ಷಿ ಮಹಾರಾಜ ತನ್ನ ತಂದೆ ಮಾಡುವ ಶ್ರಾದ್ದದಲ್ಲಿ ಮಾಂಸ ತರಬೇಕು ಅಂತ ಕಾಡಿಗೆ ಹೋದ, ಬೇಟೆಯಾಡಲಿಕ್ಕೆ ಹೋದ. ಮಾಂಸ ತಗೊಂಡು ಬಂದ. ತರುವಾಗ ದಾರಿಯಲ್ಲಿ ಹಸಿವಾಯಿತು ಅವನಿಗೆ. ಹಸಿವಾಯಿತು ಅಂಥೇಳಿ ಸ್ವಲ್ಪ ಮಾಂಸವನ್ನು ಭಕ್ಷಣೆ ಮಾಡಿ ಉಳಿದದ್ದನ್ನು ತಂದಿಟ್ಟ. ಅದು ನಿಷಿದ್ಧ. ಶ್ರಾದ್ದದಲ್ಲಿ ಏನಾದರೂ ಪದಾರ್ಥ ಕೊಡು ಅಂದರೆ ತಿಂದಿಡಬಾರ್ದು. ನೈವೇದ್ಯಕ್ಕೆ ಬಾಳೆಹಣ್ಣು ತಂದು ಕೊಡು ಅಂತಂದರೆ ಒಂದು ತುಂಡು ಬಾಯಿಗೆ ಹಾಕ್ಕೊಂಡು ಉಳಿದದ್ದು ತಂದಿಟ್ಟರೆ ಅದು ಬರೋದಿಲ್ಲ. ಅದು ಶ್ರಾದ್ದದಲ್ಲಿ 3 ಬಹಳ ಪ್ರಶಂಸೆ ಮಾಡಿ ಹೇಳಿದ್ದಾರೆ. 3ಕ್ಕೆ ಹೆಚ್ಚು ಬೆಲೆ ಕೊಟ್ಟು ಶ್ರಾದ್ದ ಮಾಡಬೇಕು. ಅದಕ್ಕೆ ಬಹಳ ಪ್ರಾಶಸ್ತ್ಯ ಕೊಡಬೇಕು. ಶೌಚಂ, ಎಷ್ಟು ಸಾಧ್ಯವೋ ಅಷ್ಟು ಮಡಿಯಿಂದ ಮಾಡಬೇಕು. ಅಕ್ರೋಧಂ, ಶ್ರಾದ್ದದ ದಿವಸ ಕೋಪ ಮಾಡಬಾರ್ದು. ಯಜಮಾನ ಮಾಡಬಾರ್ದು ಅನ್ನೋದಕ್ಕಿಂತ ಪುರೋಹಿತರು ಮಾಡಬಾರ್ದು. ಅವರಿಗೆ ಜಾಸ್ತಿ ಕೋಪ ಬರ್ತಿರ್ತದೆ. ಯಾಕೆಂದರೆ ಏನು ಮಾಡಿ ಬಹಳ ಅಭ್ಯಾಸ ಇರ್ತದೆ ಮಾಡಿಸಿ. ಯಜಮಾನ ಹೊಸದಾಗಿ ಮಾಡ್ತಿರ್ತಾನೆ, ಅವ್ರಿಗೆ ಅಭ್ಯಾಸ ಜಾಸ್ತಿ ಇರ್ತದೆ. ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳಿದಾಗ ಏನೋ ಹೆಚ್ಚು ಕಡಿಮೆ ಆಗ್ತದೆ, ಸಿಟ್ಟೇ ಬಂದುಬಿಡ್ತದೆ, ಅವ್ರಿಗೆ ಬೈತಾರೆ. ಕೋಪ ಮಾಡಬಾರ್ದು. ಯಜಮಾನರು ಕೋಪ ಮಾಡಬಾರ್ದು, ಪುರೋಹಿತರು ಕೋಪ ಮಾಡಬಾರ್ದು. ಗಡಿಬಿಡಿ ಮಾಡಬಾರ್ದು ಶ್ರಾದ್ದದ ದಿವಸ ಅಂತ ಉಂಟು. ಅದಕ್ಕೆಲ್ಲ ಪುರಾಣಗಳಲ್ಲಿ ಬೇಕಾದಷ್ಟು ಹಿನ್ನೆಲೆ ಹೇಳಿದ್ದಾರೆ ಕಥೆಗಳು. ಕೋಪ ಮಾಡಬಾರ್ದು, ಶುದ್ಧವಾಗಿ ಮಡೀಲಿ ಮಾಡಬೇಕು, ಶುದ್ಧವಾಗಿರಬೇಕು ಅನ್ನೋದಕ್ಕೆ ಇದು ಸಾಕ್ಷಿ, ಇದು ನಿದರ್ಶನ. ಇಕ್ಷ್ವಾಕುವಿನ ಮನೆಯಲ್ಲಿ ಶ್ರಾದ್ದ ಬಂದಾಗ ವಿಕುಕ್ಷಿ ಪಿತೃದೇವತೆಗಳಿಗೆ ಅಂತ ಸಮರ್ಪಣೆ ಮಾಡಲಿಕ್ಕೆ ಮಾಂಸ ತಂದ. ಆ ಮಾಂಸವನ್ನು ತಾನು ತಿಂದು ತಂದಿದ್ದಾನೆ. ಅದು ಅಶುದ್ಧ ಆಯಿತು, ಉಚ್ಚಿಷ್ಟ ಆಯಿತು. ಅದು ವಸಿಷ್ಠ ಋಷಿಗಳು ಹೇಳಿದರು, ಇದು ಯಾಕೋ ತಿಂದು ತಂದಾಗಿದೆ, ಇದು ಶ್ರಾದ್ದಕ್ಕೆ ಬರಲ್ಲ ಅಂದರು. ಇಕ್ಷ್ವಾಕು ರಾಜನಿಗೆ ಎಷ್ಟು ಶ್ರದ್ಧೆ ಇತ್ತು ಅಂತಂದರೆ ತನ್ನ ಹಿರಿಯ ಮಗನಾಗಿರ್ತಕ್ಕಂಥ ವಿಕುಕ್ಷಿಯನ್ನು ಮನೆಯಿಂದಲೇ ಹೊರಗೆ ಹಾಕಿದ್ನ. ಮನೆಯಿಂದಲ್ಲ, ದೇಶದಿಂದಲೇ ಹೊರಗೆ ಹಾಕಿದ್ನಂತೆ. ಶ್ರಾದ್ದದ ದಿವಸ ನೀನು ಪಿತೃಗಳಿಗೆ ಅಪಚಾರ ಮಾಡಿದ್ದಿ, ಆದ್ದರಿಂದ ನಮ್ಮ ದೇಶದಲ್ಲೇ ಇರಬೇಡ ಅಂತ ಹೊರಗೆ ಹಾಕಿಬಿಟ್ನಂತೆ. ಆಮೇಲೆ ವಿಕುಕ್ಷಿ ದೇಶ ಬಿಟ್ಟು ಕಾಡಿಗೆ ಹೋದವನು. ಅವನಿಗೆ ಹೆಸರೇ ವಿಕುಕ್ಷಿ ಅಂತ. ವಿಪುಲವಾದ ಕುಕ್ಷಿ, ಹೊಟ್ಟೆ ದೊಡ್ಡದು, ಹಸಿವೆ ಜಾಸ್ತಿ, ಆದ್ದರಿಂದ ಮಾಂಸ ತಿಂದುಬಿಟ್ಟ. ಶ್ರಾದ್ದವನ್ನು ಕೂಡ ಮಾಡುವಾಗ ಸುಮಾರು 11-11:30 ಮೇಲೆ ಶುರು ಮಾಡಬೇಕು. ಅನಿವಾರ್ಯ ಕಾರಣ ಇದ್ದಲ್ಲಿ ಕೆಲವು ಅಪವಾದ ಬೇಗ ಮಾಡಬಹುದು, ಇಲ್ಲದೇ ಇದ್ದರೆ ಕುತಪಕಾಲ ಅಂತ ಬರಬೇಕು. ಶ್ರಾದ್ದೇತ್ರೀಣಿ ಪ್ರಶಂಸಂತಿ ದೌಹಿತ್ರಂ ಕುತಪಸ್ಥಿಲಾಹ ಅಂತಾರೆ. ಶ್ರಾದ್ದದಲ್ಲಿ 3 ಇರಬೇಕಂತೆ. ದೌಹಿತ್ರ ಮಗಳ ಮಗ,
ಪಿತೃದೇವತೆಗಳಿಗೆ ಬಹಳ ಪ್ರೀತಿ. ಮಗಳ ಮಗ ಇರಬೇಕು. ಕುತಪ ಕಾಲ. ಕು ಅಂದರೆ ಭೂಮಿ, ತಪ ಅಂದರೆ ಸುಡೋದು. ಭೂಮಿ ಸುಡುವಷ್ಟು ಸೂರ್ಯ ಎತ್ತರಕ್ಕೆ ಬಂದಿರಬೇಕು ಆ ಕಾಲದಲ್ಲಿ, ಅಂದರೆ 11 ಗಂಟೆ ಮೇಲೆ. ಆವಾಗ ಶ್ರಾದ್ದ ಶುರು ಮಾಡಬೇಕು. ತಿಲಾಹ, ಎಳ್ಳು, ಇವು 3 ಶ್ರಾದ್ದಕ್ಕೆ ಬೇಕೇ ಬೇಕು. ವಿಕುಕ್ಷಿ ಆ ಮಾಂಸವನ್ನು ತಿಂದು ತಂದದ್ರಿಂದ ಇಕ್ಷ್ವಾಕು ಮಹಾರಾಜ ತನ್ನ ಮಗನನ್ನು ದೇಶದಿಂದ ಹೊರಗೆ ಹಾಕಿದ. ಅವನಿಗೆ ಶಶಾದ ಅಂತ ಹೆಸರು ಬಂತು. ಶಶ ಅಂತ ಒಂದು ಪ್ರಾಣಿ, ಅದರ ಮಾಂಸವನ್ನು ಅದ ಅಂದರೆ ಅದ ಭಕ್ಷಣೆ ಮಾಡಿದ್ದರಿಂದ ಶಶಾದ ಅಂತಲೇ ಪ್ರಖ್ಯಾತನಾದ. ಇದು ಶೌಚ ಇರಬೇಕು ಅನ್ನೋದಕ್ಕೆ ಒಂದು ನಿದರ್ಶನ. ಸಿಟ್ಟಾಗಬಾರ್ದು ಅನ್ನೋದಕ್ಕೂ ಒಂದು ಕಥೆ ಇದೆ ಪುರಾಣದಲ್ಲಿ. ಒಬ್ಬ ಗೃಹಸ್ಥ ಕರ್ತ ಶ್ರಾದ್ದ ಮಾಡ್ತಿದ್ದಂತೆ. ಆಗ ಒಬ್ಬರು ಅತಿಥಿಗಳು ಬಂದರು, ಅಕಸ್ಮಾತ್ ಬಂದವರು. ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಬಂದರು. ಬಹಳ ವಿಶೇಷ ಅಂತೆ. ಆಹ್ವಾನ ಇಲ್ಲದೆ ಶ್ರಾದ್ದದ ದಿವಸ ಯಾರಾದರೂ ಬ್ರಾಹ್ಮಣರು ಬಂದರೆ ಬಹಳ ವಿಶೇಷ ಅಂತ ಉಂಟು. ಅವರನ್ನು ಊಟಕ್ಕೆ ಕೂಡಿಸಿದ ಯಜಮಾನ. ಬಡಿಸಲಿಕ್ಕೆ ಶುರು ಮಾಡಿದ. ಬಹಳ ನಡ್ಕೊಂಡು ಬಂದಿದ್ದರು, ಬಹಳ ಶ್ರಮ ಆಗಿತ್ತು. ಬಡಿಸಿದ್ದೆಲ್ಲ ತಿಂತಾ ಇದ್ದಾರೆ ಅವರು. ಸ್ವಲ್ಪ ಹಸಿವೇನೋ ಜಾಸ್ತಿ ಆಗಿತ್ತು ಅಂತ ಕಾಣ್ತದೆ. ತಿಂದರು. ಇವನು ಸ್ವಲ್ಪ ಮಾಡಿದ್ದ ಅಡಿಗೆ, ಬಡಿಸಿದಂಗೆಲ್ಲ ತಿಂತಾ ಇದ್ದಾರೆ. ಯಜಮಾನನಿಗೆ ಗಾಬರಿ ಶುರುವಾಯ್ತಂತೆ, ಏನು ನಮಗೆ ಉಳಿಸ್ತಾರೋ ಇಲ್ಲವೋ ಅಂತ. ಅಷ್ಟು ತಿಂದ್ರಂತೆ. ಆಮೇಲೆ ಬಡಿಸುವಾಗ ತಾತ್ಸಾರ ಮಾಡಿ ಬಡಿಸಿದ್ನಂತೆ. ತಿಂದರೆ ಬಹಳ ಸಂತೋಷ ಪಡಬೇಕು. ತಾತ್ಸಾರ ಮಾಡಿ ತಿರಸ್ಕಾರ ಮಾಡಿ ಬಡಿಸಲಿಕ್ಕೆ ಶುರು ಮಾಡಿದ. ಕೂತಿರೋ ಬ್ರಾಹ್ಮಣರಿಗೆ ಗೊತ್ತಾಯಿತು, ಯಜಮಾನ ಶ್ರಾದ್ದಕರ್ತ ತಿರಸ್ಕಾರ ಮಾಡ್ತಿದ್ದಾನೆ ಅಂತ ಗೊತ್ತಾಯಿತು. ಯಾಕೆಂದರೆ ಬಡಿಸುವಾಗ ಬರೀ ಎಲೆಗಷ್ಟೇ ಬಡಿಸಿದರೆ ಒಳ್ಳೆ ರೀತಿಯಿಂದ ಬಡಿಸಿದ್ದಾನೆ ಅಂತ ಅರ್ಥ. ಸ್ವಲ್ಪ ಕೈ ಕಾಲ ಮೇಲೆ ಬೀಳೋ ಹಂಗೆ ಬಡಿಸಿದರೆ ತಾತ್ಸಾರ ಮಾಡಿ ಬಡಿಸ್ತಿರ್ತಾರೆ, ಅದು ಮೈಗೆಲ್ಲ ಸಿಡಿತದೆ. ಇವನು ತಾತ್ಸಾರ ಮಾಡ್ತಾನೆ ಅಂತ ಗೊತ್ತಾಯಿತು. ಅದಕ್ಕೆ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಪೂರ ತಿಂದುಬಿಟ್ರು. ಹಾಕಿದಷ್ಟು ತಿಂದರು. ಶ್ರಾದ್ದದ ದಿವಸ ಅವರು ಸಾಕು ಅಂತ ಹೇಳೋ ತನಕ ಬಡಿಸ್ತಾನೇ ಇರಬೇಕು ಅಂತ ನಿಯಮ. ಸುಮ್ಮನೆ ಚೂರು ಬಡಿಸಿ ಹೊರಟೋಗಿ ಬಿಡೋದಲ್ಲ, ಮತ್ತೆ ಕೇಳಬೇಕು ಅವ್ರಿಗೆ ಬೇಕಾದ್ದು. ಅವರಾಗಿ ಅವರು ಸಾಕು ಅಂತ ಹೇಳೋ ತನಕ ಬಡಿಸ್ಬೇಕು. ಮೇಲಿಂದ ಮೇಲೆ ಬಡಿಸ್ತಾ ಇದ್ದಾನೆ ತಂದು ಇವರು ತಿಂತಾನೇ ಇದ್ದಾರೆ. ಸಾಕು ಅನ್ನೋ ಮಾತೇ ಬರಲಿಲ್ಲ ಬಾಯಲ್ಲಿ. ಕೊನೆಗೆ ಆ ದೊಡ್ಡ ಪಾತ್ರೆಯಲ್ಲಿ ಮಾಡಿರ್ತಾರಲ್ಲ, ಪಾತ್ರೆನೇ ತಂದು ಸುರಿದಂತೆ. ಮುಗಿದೋಯ್ತು, ಇನ್ನು ಮನೇಲಿ ಇಲ್ಲ, ಇಷ್ಟೇ ಮಾಡಿದ್ದು ಅಂತ ಪಾತ್ರೆನೇ ತಂದು ಎಲೆಗೆ ಸುರುವಿ ತೃಪ್ತಾಸ್ಥ ಅಂತ ಕೇಳಿದ್ದಂತೆ ವ್ಯಂಗ್ಯವಾಗಿ. ತೃಪ್ತಿ ಆಯಿತಾ ಇನ್ನಾದರೂ ಅಂತ. ಅಂದರೆ ಪಾತ್ರೆನೇ ಬಗ್ಗಿಸಿಬಿಟ್ಟಿದ್ದೀನಿ, ಇನ್ನೇನು ಉಳಿದಿಲ್ಲ, ತೃಪ್ತಿ ಆಯಿತಾ ಅಂತ ಕೇಳಿದರೆ ನ ಅಂದುಬಿಟ್ರಂತವ್ರು. ಶ್ರಾದ್ದದಲ್ಲಿ ಯಾವತ್ತೂ ನ ಅನ್ನಬಾರ್ದು. ಬಡಿಸುವಾಗ ಏನಾದರೂ ಬೇಕು ಹಾಕ್ರಿ ಅಂತ ಕೇಳಿದರೆ ಇಲ್ಲ ಅಂತ ಬಡಿಸೋರು ಅನ್ನಬಾರ್ದು. ತೃಪ್ತಿ ಆಯಿತಾ ಅಂತ ಕೇಳಿದಾಗ ಆಗಿಲ್ಲ ಅಂತ ಇವರು ಅನ್ನಬಾರ್ದು. ಶ್ರಾದ್ದಘಾತ. ಇವನು ತಾತ್ಸಾರ ಮಾಡಿದ್ದಕ್ಕೆ ಆ ಬ್ರಾಹ್ಮಣ ಬೇಕು ಅಂತ ಪೂರ್ತಿ ತಿಂದು ಕೊನೆಗೆ ತೃಪ್ತಾಸ್ಥ ಅಂತ ಕೇಳಿದರೆ ನ ಅಂದುಬಿಟ್ಟ. ಇವತ್ತಿಗೂ ಶ್ರಾದ್ದದಲ್ಲಿ ಉಂಟು. ತೃಪ್ತಾಸ್ಥ ಅಂತ ಕೇಳ್ತಾನೆ ಕರ್ತರು. ಆವಾಗ ಊಟ ಕೂತರೋ ಬ್ರಾಹ್ಮಣ ತೃಪ್ತಾಸ್ಮಃ ಅಂತ ಹೇಳಬೇಕು, ತೃಪ್ತರಾಗಿದ್ದೇವೆ ಅಂತ. ಎಲ್ಲಿಯಾದರೂ ತಲೆ ಕೆಟ್ಟು ಯಾರಾದರೂ ನ ಅಂದುಬಿಟ್ರೆ ಹೋಯ್ತು. ಅದಕ್ಕೆ ಈಗೇನು ಮಾಡಿದ್ದಾರೆ ಅಂದರೆ ಶ್ರಾದ್ದದಲ್ಲಿ ಎರಡೂ ಪುರೋಹಿತರೇ ಹೇಳ್ಬಿಡ್ತಾರೆ, ತೃಪ್ತಾಸ್ಮಃ ಅಂತ. ಅದು ಬಾಯ್ಪಟ್ಟ ಹೊಡೆದು ಎರಡೂ ಅವರೇ ಹೇಳ್ಬಿಡೋದು, ಅವ್ರನ್ನ ಕೇಳಲಿಕ್ಕೆ ಹೋಗೋದಿಲ್ಲ. ತೃಪ್ತಾಸ್ಥ ಅದೊಂದು ಮಂತ್ರ ಅಂತ ತಿಳ್ಕೊಂಡು ಒಟ್ಟಿಗೆ ಹೇಳಿಬಿಡ್ತಾರೆ, ಆಗೋಯ್ತು. ಅದು ಆವಾಗಿನ ಕ್ರಮ ಆಗಿತ್ತು. ತೃಪ್ತಾಸ್ಥ ಅಂತ ಕೇಳಬೇಕು, ಅವರು ತೃಪ್ತಾಸ್ಮಃ ಅಂತ ಒಪ್ಪಬೇಕು. ಇವನು ನ ಅಂದ್ಬಿಟ್ಟ. ಸಿಟ್ಟು ಬಂತು ಯಜಮಾನನಿಗೆ, ಸಿಟ್ಟು ಬಂತು. ಮಾಡಿದ್ದೆಲ್ಲ ತಿಂದು ಒಂಚೂರು ಕೂಡ ಉಳಿಸದೇನೆ ಕೊನೆಗೆ ತೃಪ್ತಿ ಆಗಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ ಈ ಬ್ರಾಹ್ಮಣ. ಬೇಕು ಅಂತ ಶ್ರಾದ್ದಘಾತ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಸಿಟ್ಟಾಗಿ ನಿಮಗೆ ಶಾಪ ಕೊಟ್ಬಿಡ್ತೇನೆ ಅಂತ ಕೈಯಲ್ಲಿ ನೀರು ಹಿಡ್ಕೊಂಡು, ಅವನಿಗೂ ಒಳ್ಳೆ ಮಂತ್ರಶಕ್ತಿ ಇತ್ತಂತೆ ಯಜಮಾನನಿಗೆ, ಅಭಿಮಂತ್ರಿಸಿ ಸುಟ್ಟು ಹೋಗಲಿ ಅಂತ ನೀರು ಉಗ್ಲಿಕ್ಕೆ ಹೋದ. ಉಗಿದ ಅವನ ಮೇಲೆ. ಆದರೆ ಈ ಬ್ರಾಹ್ಮಣ ಏನು ಕಡಿಮೆ ಇಲ್ಲ, ಉಗ್ಗಿದ ನೀರನ್ನು ಅಂತರಿಕ್ಷದಲ್ಲಿ ನಿಲ್ಲಿಸಿಬಿಟ್ನಂತೆ. ಮೈ ಮೇಲೆ ಬೀಳಲಿಲ್ಲ ನೀರು, ಆಕಾಶದಲ್ಲಿ ನೀರು ನಿಂತಿದೆ ಅಂತೆ. ಆ ರೀತಿ ನಿಲ್ಲಿಸಿದ್ದು ನೋಡಿ ಈ ಯಜಮಾನನಿಗೆ ಬಹಳ ಭಯ ಆಯಿತು. ಅವು ಯಾರು ನೀವು ಅಂತ ಕೇಳ್ತಾನೆ. ಯಾರು ನೀವು ಅಂತ ಕೇಳಿದಾಗ ನಿನ್ನ ಗುರು ನಾನು ಅಂತಂದರು. ಬಹಳ ವರ್ಷದ ಹಿಂದೆ ನನ್ನ ಶಿಷ್ಯನಾಗಿದ್ದೆ ನೀನು, ನಾನು ಗುರು ಆಗಿದ್ದೆ, ನನ್ನನ್ನು ಮರೆತು ಬಿಟ್ಟಿದ್ದಿ. ನಾನೇ ಪರೀಕ್ಷೆ ಮಾಡೋಣ ಹೇಗೆ ಶ್ರಾದ್ದ ಮಾಡ್ತೀನಿ ಅಂತ ಪರೀಕ್ಷೆ ಮಾಡಲಿಕ್ಕೆ ನಿನ್ನ ಮನೆಗೆ ಬಂದಿದ್ದೆ. ನೀನು ನನ್ನನ್ನು ಮನೆಗೆ ಬಂದ ಅತಿಥಿಯನ್ನು ತಿರಸ್ಕಾರ ಮಾಡಿ ಬಡಿಸಿದಿ, ಅದಕ್ಕೆ ಪೂರ ತಿಂದೆ ನಾನು. ಆದರೂ ನೀನು ಸಿಟ್ಟಾಗಿ ಶಾಪ ಕೊಡಲಿಕ್ಕೆ ಬಂದಿ ಹಾಗೆ ಅಂತ ಹೇಳಿದ್ರಂತೆ ಬ್ರಾಹ್ಮಣರು. ಆ ಯಜಮಾನ ಹಾಕಿದ ನೀರನ್ನು ನಿಲ್ಲಿಸಿಬಿಟ್ಟಿದ್ರು ಬ್ರಾಹ್ಮಣರು ಆಕಾಶದಲ್ಲಿ. ಅವರಿಗೆ ಮುಂದೆ ಹೆಸರು ಬಂತು, ಆಪಸ್ತಂಭ ಅಂತ ಅವರ ಹೆಸರು. ಆಪಸ್ತಂಭ ಅಂತ ಒಬ್ಬ ಋಷಿಗಳಿದ್ದರು, ಯಜುರ್ವೇದ ಪ್ರವರ್ತಕರು, ಆಪಸ್ತಂಭ ಋಷಿಗಳು ಅಂತ. ಆಪಸ್ತಂಭ ಅಂದರೆ ಆಪ ಅಂದರೆ ನೀರು,
ನೀರನ್ನು ಸ್ತಂಭನಗೊಳಿಸಿದವರು ಅಂತ ಅರ್ಥ. ಅವರೇ ಆಪಸ್ತಂಭ ಅಂತ ಪ್ರಸಿದ್ಧರಾಗಿ ಧರ್ಮಸೂತ್ರವನ್ನು ಬರೆದವರು ಅವರು. ಆಪಸ್ತಂಭ ಸೂತ್ರ ಅಂತ ಧರ್ಮಸೂತ್ರ ಬರೆದವರು. ಅದರಿಂದ ಸಿಟ್ಟಾಗಬಾರ್ದು ಶ್ರಾದ್ದದಲ್ಲಿ ಅಂತ ನಿಯಮ ಮಾಡಿದರು. ಆಗ ಕೇಳ್ತಾನೆ ಯಜಮಾನ, ನಾನಂತೂ ಸಿಟ್ಟಾದೆ, ನಿಮ್ಮನ್ನು ತಿರಸ್ಕಾರ ಬೇರೆ ಮಾಡಿದೆ ಮತ್ತು ಶಾಪ ಕೊಡಲಿಕ್ಕೆ ನೀರುಗಿದೆ, ಇದೆಲ್ಲ ಪಾಪ ಪರಿಹಾರ ಆಗಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಪುರುಷ ಸೂಕ್ತ ಹೇಳು, ಎಲ್ಲ ಪ್ರಾಯಶ್ಚಿತ್ತ ಆಗ್ತದೆ ಅಂದ್ರಂತೆ. ಆಮೇಲೆ ಪುರುಷ ಸೂಕ್ತ ಹೇಳಿ ಶ್ರಾದ್ದ ಮುಂದುವರಿಸಿದ. ಶ್ರಾದ್ದಘಾತ ಏನೋ ಆಗಲಿಲ್ಲ. ಅದಕ್ಕೆ ಈಗೇನು ಮಾಡಿದ್ದಾರೆ ಅಂದರೆ ಪುರುಷ ಸೂಕ್ತ ಮೊದಲೇ ಹೇಳಿಬಿಡ್ತಾರೆ ಅಡ್ವಾನ್ಸ್ ಆಗಿ. ಇನ್ನು ಮುಂದೆ ಏನು ಬೇಕಾದರೂ ಆಗಲಿ ಮೊದಲು ಪುರುಷ ಸೂಕ್ತ ಹೇಳೇ ಶುರು ಮಾಡೋದು. ಅವಸರನೂ ಮಾಡಬಾರ್ದು. ಹಿರಿಯರು ಪಿತೃಗಳು ಬಂದಿರ್ತಾರೆ, ಬೇಗ ಬೇಗ ಊಟ ಮಾಡಿ ಎದ್ದೋಗ್ರಿ ಅಂತ ಅವ್ರಿಗೆ ಅನ್ನಬಾರ್ದು, ನಿಧಾನವಾಗಿ ಮಾಡಬೇಕು. ವಿಕುಕ್ಷಿ ಮಹಾರಾಜ ಇಕ್ಷ್ವಾಕು ರಾಜನ ಮಗ ಶೌಚವನ್ನು ಪಾವಿತ್ರ್ಯವನ್ನು ಬಿಟ್ಟು ಅಪವಿತ್ರವಾದ ಉಚ್ಛಿಷ್ಟವನ್ನು ತಂದಿಟ್ಟುಕೊಂಡದ್ರಿಂದ ಅವನು ದೇಶದಿಂದ ಹೊರಗಿದ್ದ. ಇಕ್ಷ್ವಾಕು ರಾಜ ಇರೋ ತನಕ ಅವನಿಗೆ ಅವಕಾಶವೇ ಇರಲಿಲ್ಲ. ಇಕ್ಷ್ವಾಕು ರಾಜ ಸತ್ತ ಮೇಲೆ ಆಮೇಲೆ ಅವನು ಬಂದು ಅಯೋಧ್ಯೆಯಲ್ಲಿ ಸೇರಿಕೊಂಡ. ಅವನ ಮಗನೇ ಕಕುತ್ಸ್ಥ ಅಂತ ಹೆಸರು. ಕಕುತ್ಸ್ಥ ಅಂತ ಒಬ್ಬ ರಾಜ, ಅವನ ಹೆಸರು. ಅವನು ಬಹಳ ಪರಾಕ್ರಮಿ. ಕಕುತ್ಸ್ಥ ರಾಜ ಬಹಳ ಪರಾಕ್ರಮಿ. ಒಮ್ಮೆ ದೇವದಾನವರಿಗೆ ಯುದ್ಧ ಆಗುವ ಪ್ರಸಂಗ ಬಂತು. ಯುದ್ಧದ ಪ್ರಸಂಗ ಬಂದಾಗ ದೇವತೆಗಳೆಲ್ಲ ಆ ಕಕುತ್ಸ್ಥ ಅನ್ನೋ ರಾಜನ ಹತ್ರ ಬಂದು ಕೇಳ್ತಾರೆ, ನಮಗೆ ನೀನು ಸಹಾಯ ಮಾಡಬೇಕು, ನಾವು ಗೆಲ್ಲಬೇಕಾಗಿದೆ ಅಂತ. ಆಗ ರಾಜ ಹೇಳಿದ, ನಾನು ಬಂದು ನಿಮಗೆ ಸಹಾಯ ಮಾಡ್ತೀನಿ, ನಿಮ್ಮ ಪಕ್ಷದಲ್ಲೇ ನಿಂತು ಹೋರಾಡ್ತೀನಿ. ಆದರೆ ನಾನು ಆನೆ ಮೇಲೆ, ಕುದುರೆ ಮೇಲೆ, ರಥದ ಮೇಲೆ ಕೂತ್ಕೊಂಡು ಹೋರಾಡೋದಲ್ಲ. ಇಂದ್ರನೇ ಎತ್ತಾಗಬೇಕು, ಇಂದ್ರ ಎತ್ತಾಗಬೇಕು, ಅವನ ಬೆನ್ನಿನ ಮೇಲೆ ನಾನು ಕೂಡ್ತು ಯುದ್ಧ ಮಾಡಬೇಕು. ಇದು ಆಗೋದಾದ್ರೆ ಬರ್ತೀನಿ ಅಂತ. ಇಂದ್ರದೇವರಂದರು, ನಾನೆಲ್ಲಿ ಎತ್ತಾಗಿ ನಿನ್ನ ಹೊರಲಿ ಅಂತ ಅವರು. ಹಾಗಿದ್ರೆ ನಾನು ಬರೋದಿಲ್ಲ ಅಂದ. ಪರಮಾತ್ಮನ ಹತ್ರ ಹೋದ ಇಂದ್ರ. ಆಗ ಭಗವಂತ ಹೇಳ್ತಾನೆ, ನಿನ್ನ ಕೆಲಸ ಆಗಬೇಕಾದ್ರೆ ಬಗ್ಗು, ಎತ್ತಾಗು ಅಂತಂದು. ಅವ್ರವ್ರ ಕೆಲಸ ಆಗಬೇಕಾದ್ರೆ ಬಗ್ಗಬೇಕಾಗ್ತದೆ. ನೀನು ಬಗ್ಗು, ಎತ್ತಾಗು, ನಿನ್ನ ತಲೆ ಬೆನ್ನಿನ ಮೇಲೆ ಕೂಡಲಿ ಅವನು. ಜಯ ಅಂತೂ ಬರ್ತದೋ ಇಲ್ಲೋ, ಒಬ್ಬನಿಗೆ ಬಗ್ಗು ಸಾಕು. ಆಮೇಲೆ ಇಂದ್ರದೇವರು ಎತ್ತಾದರು. ಆ ಎತ್ತಿನ ಮೇಲಿನ ಡುಬ್ಬ ಇರ್ತದೆ, ಅದಕ್ಕೆ ಕಕುತ್ ಅಂತ ಹೆಸರು. ಆ ಜಾಗದಲ್ಲಿ ಕೂತ್ಕೊಂಡು ಈ ರಾಜ ಯುದ್ಧ ಮಾಡಿದ. ದೇವತೆಗಳಿಗೆ ಜಯ ಬಂತು. ಅವತ್ತಿನಿಂದ ಅವನು ಕಕುತ್ಸ್ಥ ಅಂತ ಪ್ರಸಿದ್ಧನಾದ. ಕಕುತ್ಸ್ಥ ಅಂದರೆ ಕಕುದಿ ತಿಷ್ಠತೀತಿ ಕಕುತ್ಸ್ಥ, ಎತ್ತಿನ ಬೆನ್ನಿನ ಮೇಲೆ ಕೂತವನು. ಇಂದ್ರದೇವರಿಗೂ ಅಭ್ಯಾಸ ಆಯಿತು ಎತ್ತಾಗಿ. ಮಧ್ವಾಚಾರ್ಯ ಕಾಲದಲ್ಲಿ ಮತ್ತೆ ಅವರು ಎತ್ತಾಗೇ ಬಂದರು ಇಂದ್ರದೇವರು ಕೂಡ. ಇಕ್ಷ್ವಾಕುನ ಮಗ ವಿಕುಕ್ಷಿ, ವಿಕುಕ್ಷಿ ಮಗನೇ ಕಕುತ್ಸ್ಥ. ಇಂದ್ರಸ್ಯ ವೃಷಭೂತಸ್ಯ ಕಕುತ್ಸ್ಥೋ ಜಯದಾಸುರಾನ್ನ. ಅವನ ಮಗ ಅನೇನ. ಈ ರೀತಿ ಆ ವಂಶ ಬೆಳ್ಕೊಂಡು ಬಂದು ಎಷ್ಟೋ ಪರಂಪರೆ ಆದಮೇಲೆ ಬೃಹದಶ್ವ ಅಂತ ಒಬ್ಬ ರಾಜ ಬಂದ. ಈ ಇಕ್ಷ್ವಾಕುವಿನ ಪರಂಪರೆಯಲ್ಲಿ ಬೃಹದಶ್ವನ ಮಗ ಕುವಲಾಶ್ವ ಅಂತ ಬಂದ. ಕುವಲಾಶ್ವನಿಗೇನೆ ಧುಂಧುಮಾರ ಅಂತ ಒಂದು ಬಿರುದು ಬಂತು. ಯಾಕೆಂದರೆ ಕುವಲಾಶ್ವನಿಗೆ 100 ಜನ ಮಕ್ಕಳಿದ್ದರು. ಒಮ್ಮೆ ಕುವಲಾಶ್ವ ಕಾಡಿಗೆ ಹೋಗಿಬಿಟ್ನಂತೆ ತಪಸ್ಸಿಗೆ ಅಂತ. ಆವಾಗ ಋಷಿಗಳು ಬರ್ತಾರೆ, ಒಬ್ಬರು ಉತ್ತಂಕ ಅಂತ ಋಷಿಗಳು ಬಂದು ಇವನಿಗೆ ಬುದ್ಧಿವಾದ ಹೇಳಿದರು. ಕುವಲಾಶ್ವನಿಗೆ, ನಾವು ಋಷಿಗಳು, ಉತ್ತಂಕ ಅಂತ ನನ್ನ ಹೆಸರು, ವಾಲುಕಾ ಸಮುದ್ರ ಅಂತ ಒಂದು ಸಮುದ್ರ ಇದೆ, ಬರೇ ಮರಳಿನ ಸಮುದ್ರ, ಎಷ್ಟು ತೋಡಿದರೂ ಮರಳು ಸಿಗ್ತದೆ ಹೇರಳವಾಗಿ, ಅಂಥ ಒಂದು ಸಮುದ್ರ. ಅಲ್ಲಿ ನಾವು ತಪಸ್ಸು ಮಾಡ್ತಾ ಇರ್ತೇವೆ. ಆ ವಾಲುಕಾ ಸಮುದ್ರ, ಉಸುಗಿನ ಸಮುದ್ರದ ಅಡಿಯಲ್ಲಿ ಧುಂಧು ಅಂತ ಒಬ್ಬ ಅಸುರ ಇದ್ದಾನೆ. ವರ್ಷಕ್ಕೊಂದು ಸಲ ಮೇಲೆ ಬರ್ತಾನಂತವ. ವರ್ಷಕ್ಕೊಂದು ಸಲ ಮೇಲೆ ಬಂದು ಉಸಿರಾಡ್ತಾನೆ. ಮತ್ತೊಂದು ವರ್ಷದ ತನಕ ಉಸುಗಿನ ಇದರಲ್ಲಿ ಸಮುದ್ರದಲ್ಲಿ ಕೆಳಗೆ ಹೋಗ್ತಾನೆ. ಒಂದು ವರ್ಷಕ್ಕೆ ಬೇಕಾಗುವಷ್ಟು ಉಸಿರು ಮೊದಲೇ ಆಡ್ಬಿಡ್ತಾನೆ. ಯಾಕೆಂದರೆ ವರ್ಷಕ್ಕೆ ಒಂದೇ ಸಲ ಉಸಿರಾಡೋದು ಅವನು. ಆ ಉಸಿರು ಬಿಟ್ಟಾಗ, ತಗೊಂಡಾಗ, ಅವನು ಉಸಿರು ಬಿಟ್ಟಾಗ ಆ ಉಸಿರಿನ ಗಾಳಿಗೆ ಮರಳು ಎದ್ದು ಸೂರ್ಯಮಂಡಲ ಮುಟ್ಟಿ ಕೆಳಗಡೆ ಬೀಳ್ತದಂತೆ. ಎಷ್ಟೋ ಮಂದಿ ಋಷಿಗಳ ಮೇಲೆಲ್ಲ ಬಿದ್ದು ಅವರೆಲ್ಲ ಮರಳುಗಾಡಿನ ಅಡಿಯಲ್ಲಿ, ಉಸುಗಿನ ಅಡಿಯಲ್ಲಿ ಸೇರಿ ಅವರು ಉಸಿರು ಬಂದಾಗಿ ಸತ್ತೋಗೋದು. ಇವನು ಉಸಿರು ಬಿಡೋದು, ಅವರು ಉಸಿರು ಬಂದಾಗೋದು. ಇಂಥ ರೀತಿ ಅವನೊಬ್ಬ ಆ ಧುಂಧು ಅನ್ನೋ ಅಸುರ. ಈಗ ಅವನು ಸಂವತ್ಸರಕ್ಕೆ ಒಂದು ಸಲ ಮೇಲೆ ಬಂದು ಉಸಿರಾಡುವನು. ಅವನು ಉಸಿರಾಡಿದ ಅಂದರೆ ಎಷ್ಟೋ ಜನ ಸತ್ತರು ಅಂತಲೇ ಅರ್ಥ. ಯಾಕೆ ಅಷ್ಟು ಉಸುಗು ಮರಳು ಹಾರ್ತಾ ಇತ್ತಂತೆ. ಭೂಮಿಯಿಂದ ಮರಳು ಆಕಾಶಮಂಡಲಕ್ಕೆ ಹೋಗಿ ಕೆಳಗಡೆ ಬೀಳೋದು. ಎಲ್ಲರೂ ಮುಚ್ಚಿ ಹೋಗ್ತಿದ್ದು. ನೀನು ಅವನನ್ನು ಕೊಂದು ನಮ್ಮನ್ನು ರಕ್ಷಣೆ ಮಾಡಬೇಕು, ಅದು ಬಿಟ್ಟು ರಾಜನಾಗಿ ಕಾಡಿಗೆ ಹೋದರೆ ಹೇಗೆ, ಇದು ನಿನ್ನ ಧರ್ಮ ಅಲ್ಲ ಅಂತ ಉಪದೇಶ ಮಾಡ್ತಾರೆ. ಪ್ರತಿಯೊಬ್ಬರೂ ಅವರವರ ಧರ್ಮ ಮಾಡಬೇಕು. ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕಿರುವವನು ನೀನು.
ರಾಷ್ಟ್ರವನ್ನು ರಕ್ಷಣೆ ಮಾಡೋದು ಧರ್ಮ ಉತ್ಪಾದನೆ ಆಗೋದೇ ನಮ್ಮ ತಪಸ್ಸಿನಿಂದ. ನಾವೆಲ್ಲೋ ವಾಲುಕಾ ಸಮುದ್ರನೋ ಹಿಮಾಲಯದಲ್ಲೋ ಎಲ್ಲೋ ಕೂತ್ಕೊಂಡು ತಪಸ್ಸು ಮಾಡ್ತೀವಿ, ಅದರಿಂದ ಧರ್ಮ ಉತ್ಪತ್ತಿ ಆಗ್ತದೆ. ಆ ಧರ್ಮದಿಂದ ಮಳೆ ಬೆಳೆ ಬಂದು ಜಗತ್ತಿನ ರಕ್ಷಣೆ ಆಗ್ತದೆ. ಇಂಥ ನಮ್ಮಂಥ ಋಷಿಗಳನ್ನು ಸಾಯಿಸುವ ಆ ಧುಂಧು ಏನಿದ್ದಾನೆ ಅವನನ್ನು ನೀನು ಕೊಲ್ಲಬೇಕು. ಆವಾಗ ನಾವು ಜಪ ತಪಸ್ಸು ಮಾಡ್ತೇವೆ, ಧರ್ಮ ಉತ್ಪತ್ತಿ ಆಗ್ತದೆ. ಇವನಿಗೆ ಹೌದು ನನ್ನ ಕರ್ತವ್ಯ ಬಿಟ್ಟು ನಾನು ಕಾಡಿಗೆ ಹೋದರೆ ಈ ಋಷಿಗಳನ್ನು ರಕ್ಷಣೆ ಮಾಡೋರು ಯಾರು ಅಂತ ವಿಚಾರ ಮಾಡಿ 100 ಮಕ್ಕಳನ್ನು ಕರ್ಕೊಂಡು ಆ ಮರಳಿನ ಸಮುದ್ರಕ್ಕೆ ಹೋದ, ವಾಲುಕಾ ಸಮುದ್ರಕ್ಕೆ ಹೋದ. ಅವನು ಮೇಲೆ ಬಂದಾಗ ಯುದ್ಧ ನಡೀತು. 100 ಜನರ ಜೊತೆಗೆ ಸೇರಿಕೊಂಡು ಕುವಲಾಶ್ವ ಯುದ್ಧ ಮಾಡಿದ. 3 ಜನ ಉಳಿದ್ರು ಆ ಯುದ್ಧದಲ್ಲಿ. ಕುವಲಾಶ್ವ ಉಳಿದ, 3 ಜನ ಮಕ್ಕಳು ಉಳಿದು, ಇನ್ನೆಲ್ಲರೂ ಸತ್ತೋದು. 97 ಮಂದಿ ಸತ್ತೋದ್ರು. ಅಷ್ಟು ಮಂದಿಯನ್ನು ಬಲಿ ಕೊಟ್ಟರೂ ಕೂಡ ಇವನು ಯುದ್ಧ ಬಿಡಲಿಲ್ಲ. ಆ ಋಷಿಗಳ ಮಾತು ಅಷ್ಟು ಪ್ರಭಾವಿಯಾಗಿತ್ತು. ನಿನ್ನ ಕರ್ತವ್ಯ ಅಂತ ಹೇಳಿದ್ರಿಂದ ಒಬ್ಬೊಬ್ಬನೇ ಸಾಯ್ತಿದ್ದಾನೆ ಮಗ, ಆದರೂ ಯುದ್ಧ ಮಾಡಿದ. ಇನ್ನು 3 ಜನ ಉಳಿದಿದ್ದಾರೆ ಅಂತಾಗುವಾಗ ಇವನ ಧರ್ಮ, ಇವನ ಕರ್ತವ್ಯ ಪ್ರಜ್ಞೆ ಅದನ್ನೆಲ್ಲ ನೋಡಿ ಪರಮಾತ್ಮನೇ ಬಂದು ಕುವಲಾಶ್ವನಲ್ಲಿ ಆವಿಷ್ಟನಾದ. ಭಗವಂತನ ಆವೇಶ ಆಯಿತು. ಆಮೇಲೆ ಇವನಿಗೆ ಎಲ್ಲಿಲ್ಲದ ಬಲ ಬಂತು, ಧುಂಧುವನ್ನು ಕೊಂದಾಕಿಬಿಟ್ಟು. ಆಮೇಲೆ ಅವನಿಗೆ ಧುಂಧುಮಾರ ಅಂತ ಬಿರುದಿಟ್ಟು. ಮೂಲ ಹೆಸರು ಕುವಲಾಶ್ವ. ಕರ್ತವ್ಯ ಪ್ರಜ್ಞೆಯಿಂದ ಹೋರಾಡಿ ಧುಂಧುಮಾರ ಅಂತ ಪ್ರಖ್ಯಾತನಾದವನು. ಅವನ ಮಕ್ಕಳೇ 3 ಜನ ಉಳಿದವರು. ಆ 3 ಜನರ ಹೆಸರೇನು ಅಂದರೆ ದೃಢಾಶ್ವ, ಚಂದ್ರಾಶ್ವ, ಕಪಿಲಾಶ್ವ. ತಂದೆ ಕುವಲಾಶ್ವ, ದೊಡ್ಡ ಮಗ ದೃಢಾಶ್ವ, ಇನ್ನಿಬ್ಬರು ಉಳಿದರು ಚಂದ್ರಾಶ್ವ, ಕಪಿಲಾಶ್ವ. ದೃಢಾಶ್ವನೇ ಮುಂದೆ ರಾಜನಾದ. ದೃಢಾಶ್ವನ ಮಗ ಹರ್ಯಶ್ವ ಅಂತ ಹುಟ್ಟಿದ. ಹರ್ಯಶ್ವನ ಮಗನೇ ನಿಕುಂಭ. ಇವರ ಪರಂಪರೆ ಮತ್ತೆ ಬೆಳೀತು. ಆ ನಿಕುಂಭನ ವಂಶದಲ್ಲಿ ಮುಂದೆ ಬಂದವನು ತ್ರಯ್ಯಾರುಣ ಅಂತ ಒಬ್ಬ ರಾಜ. ತ್ರಯ್ಯಾರುಣನ ಮಗನೇ ಸತ್ಯವ್ರತ ಅಂತ ಅವನ ಹೆಸರು. ಆ ಸತ್ಯವ್ರತನೇ ತ್ರಿಶಂಕು ಅಂತ ಪ್ರಸಿದ್ಧನಾದ. ಯಾಕೆ ಅಂದರೆ ಆ ತ್ರಯ್ಯಾರುಣನ ಮಗ ಸತ್ಯವ್ರತ ಅವನು ತರುಣನಾಗಿದ್ದಾಗ ಅಯೋಧ್ಯೆಯಲ್ಲಿ ಯಾರೋ ಒಬ್ಬ ಬ್ರಾಹ್ಮಣ ತನ್ನ ಮಗಳಿಗೆ ಮದುವೆ ಮಾಡ್ತಾ ಇದ್ದ ಕಲ್ಯಾಣ ಮಂಟಪದಲ್ಲಿ. ಆ ಹುಡುಗಿ ಬಹಳ ಸುಂದರಿ. ಇವನು ಅಪೇಕ್ಷೆ ಪಟ್ಟಿದ್ದ, ಯಾರು ಸತ್ಯವ್ರತ. ಆ ಹುಡುಗಿಗೆ ಬೇರೆಯವ್ರ ಜೊತೆಗೆ ಮದುವೆ ಆಗ್ತಾ ಇದೆ. ಇವನಿಗೆ ಆಸೆ ತಾನು ಮಾಡ್ಕೋಬೇಕು ಅಂತ. ಈ ಸತ್ಯವ್ರತ ಸೂರ್ಯವಂಶದ ರಾಜ, ಇಕ್ಷ್ವಾಕು ವಂಶದ ಪರಂಪರೆಯಲ್ಲಿ ಬಂದವನು ಕಲ್ಯಾಣ ಮಂಟಪಕ್ಕೆ ಹೋಗಿ ಬಲಾತ್ಕಾರ ಮಾಡಿ ಆ ಹುಡುಗಿಯನ್ನು ಎಳ್ಕೊಂಡು ಬಂದ. ಅಪಹರಿಸಿಕೊಂಡು ಬಂದು ತಾನು ಮದುವೆ ಮಾಡ್ಕೊಂಡ್ಬಿಟ್ಟು. ಇದು ತಂದೆಗೆ ಬಹಳ ದೊಡ್ಡ ಅಪಕೀರ್ತಿ ಬಂತು. ಇನ್ನೂ ಪಾಣಿಗ್ರಹಣ ಆಗಿಲ್ಲ, ಆಗಬೇಕು, ಅಷ್ಟರಲ್ಲೇ ಬಂದು ಆ ಹುಡುಗಿಯನ್ನು ಎಳ್ಕೊಂಡು ಹೋಗಿಬಿಟ್ಟು. ಈ ಒಂದು ಅಧರ್ಮ ಅವನಿಗೆ ಬಡ್ದದ್ರಿಂದ ಒಂದು ಶಂಕು ಆಯಿತು. ಶಂಕು ಅಂದರೆ ಅಧರ್ಮ. ಒಂದು ಶಂಕು ಬಡ್ಕೊಂಡು ತಂದೆಗೆ ವಿಷಯ ಗೊತ್ತಾಯಿತು. ಆ ತಂದೆ ಅಪಕೀರ್ತಿ ಉಂಟು ಮಾಡಿದ ತಂದೆಗೆ. ಅವನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದರೆ, ಇನ್ನೂ ಮದುವೆ ಆಗಿದ್ದಿಲ್ಲ, ಅಷ್ಟರೊಳಗೆ ತಂದಿದ್ದೇನೆ ಅಂತ ವಾದ ಬೇರೆ ಮಾಡಿದ. ಪರನಾರಿ ಏನಲ್ಲ ಅವಳು, ಪರನಾರಿ ಅಲ್ಲ, ಇನ್ನೂ ಮದುವೆ ಆಗಿಲ್ಲ, ಪಾಣಿಗ್ರಹಣ ಆಗಿಲ್ಲ, ಅಷ್ಟರೊಳಗೆ ತಂದಿದ್ದೀನಿ, ಇದೇನು ಅಪರಾಧ ಅಲ್ಲ ಅಂತ ಬೇರೆ ವಾದ ಮಾಡಿದ. ಹೀಗೆ ತಂದೆಗೆ ಬಹಳ ಅಸಮಾಧಾನ ಆಯಿತು. ತಂದೆ ಹೊರಗೆ ಹಾಕಿಬಿಟ್ಟ, ದೇಶದಲ್ಲೇ ಇರಬೇಡ ಅಂತ ಹೊರಗೆ ಹಾಕಿಬಿಟ್ಟು ಸತ್ಯವ್ರತನನ್ನು. 2 ಶಂಕು ಆಯಿತು. ಒಂದು ಕನ್ಯಾಪಹಾರ, ಇನ್ನೊಂದು ತಂದೆಗೆ ಎದುರು ಮಾತಾಡಿ ತಂದೆಯಿಂದಲೇ ಬಹಿಷ್ಕೃತನಾದ 2ನೇ ಶಂಕು. ಕಾಡಿನಲ್ಲಿರುವಾಗ ಈ ಸೂರ್ಯವಂಶದ ಪುರೋಹಿತರು ವಸಿಷ್ಠರ ಹಸು ಒಂದು ಬಂದಿತ್ತು ಕಾಡಿನಲ್ಲಿ. ಆ ವಸಿಷ್ಠರ ಹಸು ಅಂತ ಗೊತ್ತಾಗಿಯೂ ಅದನ್ನು ಕೊಂದು ಏನೂ ಸಂಸ್ಕಾರ ಮಾಡದೆ ಅದರ ಮಾಂಸ ಬೇರೆ ತಿಂದು ಹಾಕಿಬಿಟ್ಟ. ವಸಿಷ್ಠರ ಹಸುವನ್ನು ಕೊಂದು ಮಾಂಸ ತಿಂದ. ಹೀಗೆ 3 ಅಪರಾಧಗಳು ಅವನಲ್ಲಿ ಸೇರಿಕೊಂಡಿತ್ತು. ಈ 3 ಅಪರಾಧದಿಂದ ಅವನೇ ತ್ರಿಶಂಕು ಅಂತ ಪ್ರಸಿದ್ಧನಾದ ಸತ್ಯವ್ರತ. ಅವನ ಮಗನೇ ಆವಾಗ ನೋಡಿ, ಸತ್ಯವ್ರತ ಇಷ್ಟು ಕೆಟ್ಟವನು. ಕನ್ಯಾಪಹಾರನೂ ಮಾಡಿದ, ತಂದೆಗೂ ವಿರೋಧ ಮಾಡಿದ, ವಸಿಷ್ಠರ ಹಸುವನ್ನು ಕೊಂದ. ಆದರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ದು. ಎಲ್ಲರೂ ಪೂರ್ತಿ ಕೆಟ್ಟವರು ಅಂತ ಇರೋದಿಲ್ಲ, ಏನೋ ಒಂದು ಒಳ್ಳೆತನ ಇದ್ದೇ ಇರ್ತದೆ. ಒಳ್ಳೆಯವರಲ್ಲೂ ಏನೋ ಒಂದು ವೀಕ್ನೆಸ್ ಇದ್ದೇ ಇರ್ತದೆ. ಒಳ್ಳೆಯವರಲ್ಲಿಯೂ ವೀಕ್ನೆಸ್ ಇರ್ತದೆ, ಕೆಟ್ಟವರಲ್ಲೂ ಒಳ್ಳೆತನವೂ ಇರ್ತದೆ. ಈ ತ್ರಿಶಂಕು ಕಾಡಿನಲ್ಲಿರುವಾಗ ವಿಶ್ವಾಮಿತ್ರ ಋಷಿಗಳು ತಪಸ್ಸಿಗೆ ಹೋಗಿರ್ತಾರೆ ಸಮುದ್ರ ತೀರಕ್ಕೆ. ಆವಾಗ ಬರಗಾಲ ಬಂತು. ಯಾಕೆ ಬಂತು ಬರಗಾಲ ಅಂದರೆ, ಇವನ ಅಪರಾಧದಿಂದಲೇ ಬರಗಾಲ ಬಂತು. ಈ ಸತ್ಯವ್ರತ ಈ ಅಪರಾಧ ಮಾಡಿದ್ದರಿಂದ
ಏನಾದರೂ ಲೋಕದಲ್ಲಿ ಯಾರೋ ಒಬ್ಬರು ಅಧರ್ಮ ಮಾಡಿದರೆ ಸಾಕು, ಮಳೆ ಬೆಳೆ ಬರಲ್ಲಂತ. ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಬಂದು ಹೋಯಿತು. ಬರಗಾಲ ಬಂತು, ಬೆಲೆಗಳೆಲ್ಲ ಜಾಸ್ತಿ ಆಯಿತು. 1, 2, 3ರಷ್ಟು ಬೆಲೆ ಆಗ್ತಾ ಹೋಯಿತು. ವಿಶ್ವಾಮಿತ್ರರು ಹೆಂಡತಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗಿದ್ದಾರೆ ತಪಸ್ಸಿಗೆ. ಇದ್ದ ದುಡ್ಡೆಲ್ಲ ಖರ್ಚಾಗಿ ಹೋಯಿತು. ವಿಶ್ವಾಮಿತ್ರರ ಹೆಂಡತಿದ್ದು ಎಲ್ಲ ಬೆಲೆ ಜಾಸ್ತಿ ಆಯಿತು, ಡಬಲ್ ಆಯಿತು, ಖರ್ಚಾಗಿ ಹೋಯಿತು. 1 ಪೈಸೆ ಇಲ್ಲ ಮನೆಯಲ್ಲಿ. ಆಗೇನು ಮಾಡಬೇಕು ವಿಶ್ವಾಮಿತ್ರರು? ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಗಂಡ ಎಲ್ಲಿ ಹೋಗಿದ್ದಾನೆ ತಪಸ್ಸಿಗೆ ಅಂತ ಗೊತ್ತಿಲ್ಲ. 1 ಕೂಸಿತ್ತಂತೆ, ಆ ಕೂಸು ಹುಟ್ಟಿದ ಮೇಲೆ ಹೋಗಿದ್ದರು. ಆ ಕೂಸನ್ನು ವಿಶ್ವಾಮಿತ್ರರ ಹೆಂಡತಿ ಆ ಕೂಸನ್ನು ಬಟ್ಟೆದ್ದು ಜೋಳಿಗೆ ಅಂತ ಮಾಡಿ ಕುತ್ತಿಗೆಗೆ ಹಾಕ್ಕೊಂಡು ಆ ಜೋಳಿಗೆಯಲ್ಲಿ ಮಗುವನ್ನು ಹಾಕ್ಕೊಂಡು ಅಯೋಧ್ಯೆ ಬೀದಿಗೆ ಇಳಿದ್ಲಂತೆ. ಬೀದಿಗೆ ಬಂದು ನನ್ನ ಮಗುವನ್ನು ಮಾರಾಟ ಮಾಡ್ತಾ ಇದ್ದೀನಿ, ಯಾರಿಗಾದರೂ ಬೇಕಾದರೂ ತೊಗೊಳ್ಳಿ ಅಂತ. ಯಾರೋ ಕೇಳಿದರು, ಹಾಲು ಮಾರು ಮೊಸರು ಮಾರು ಬೇಕಾದರೆ ಮಗು ಮಾರ್ತಿದೆಯಲ್ಲ ಅಂದರೆ ಏನು ಮಾಡಲಿ, ಶೇಷಸ್ಯ ಭರಣಾರ್ಥಾಯ, ಉಳಿದದ್ದನ್ನಾದರೂ ಕಾಪಾಡಬೇಕಲ್ಲ, ಅಂಥ ಪರಿಸ್ಥಿತಿ ಬಂದಿದೆ ಅಂತ ಮಗು ಮಾರಾಟ ಮಾಡಲಿಕ್ಕೆ ಹೊರಟಿದ್ದು. ಇದು ಗೊತ್ತಾಯಿತು, ತ್ರಿಶಂಕುಗೆ ಗೊತ್ತಾಯಿತು. ಆವಾಗ ತ್ರಿಶಂಕು ಆ ವಿಶ್ವಾಮಿತ್ರ ಹೆಂಡತಿ ಹತ್ರ ಹೋಗಿ, ನಿಮ್ಮ ಮಗುವನ್ನು ಮಾತ್ರ ಮಾರಾಟ ಮಾಡಬೇಡ್ರಿ, ನೀವೇ ಇಟ್ಕೊಳ್ಳಿ, ನಿಮ್ಮನ್ನು ನಾನು ಕಾಪಾಡ್ತೀನಿ ಅಂತ ಏನೋ ಮಾಡಿ ಆ ವಿಶ್ವಾಮಿತ್ರರ ಕುಟುಂಬವನ್ನು ಸಂರಕ್ಷಣೆ ಮಾಡಿದವನು ತ್ರಿಶಂಕು. ಆ ವಿಶ್ವಾಮಿತ್ರರ ಮಗು ಇತ್ತಲ್ಲ ಕುತ್ತಿಗೆಗೆ ಜೋತು ಬಿದ್ದದ್ದು, ಅದಕ್ಕೆ ಗಾಲವ ಅಂತ ಹೆಸರು. ಗಾಲವ ಋಷಿಗಳು ಅಂತ ಬಹಳ ಪ್ರಸಿದ್ಧ ಋಷಿಗಳಿದ್ದಾರೆ. ಗಲ ಅಂದರೆ ಕುತ್ತಿಗೆಗೆ ಜೋತು ಬಿದ್ದು ಮಾರಾಟಕ್ಕೆ ಸಿದ್ಧವಾದ್ದರಿಂದ ಗಾಲವ ಅಂತ ಪ್ರಸಿದ್ಧ ಆಯಿತು. ಹೀಗೆ ತ್ರಿಶಂಕು ಒಳ್ಳೆಯವನೂ ಆಗಿದ್ದ, ಕೆಟ್ಟತನವೂ ಇತ್ತು. ಇವನನ್ನು ವಿಶ್ವಾಮಿತ್ರರು ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ ಹೊರಟರು. ಇದೇ ದೇಹದಿಂದ ಒಂದು ಹೋಮ ಮಾಡಿಸಿದರು. ಅದೇ ದೇಹದಿಂದಲೇ ಇವನು ತ್ರಿಶಂಕು ಸ್ವರ್ಗಕ್ಕೇರಿದ. ಅದರಲ್ಲಿ ದೇವತೆಗಳು ಸೇರಿಸ್ಕೊಳ್ಳಿಲ್ಲ. ಈ ದೇಹದಿಂದ ಬರ್ಕೂಡ್ದು ಅಂತ ವಾಪಸ್ ಕಳಿಸಿದರು. ವಾಪಸ್ ಇಳಿದ. ಕೇಳಿದ, ವಿಶ್ವಾಮಿತ್ರರೇ ನೀವೇನೋ ವರ ಕೊಟ್ರಿ, ಸ್ವರ್ಗಕ್ಕೆ ಕಳಿಸಿದ್ರಿ, ದೇವತೆಗಳು ಸೇರಿಸ್ತಾ ಇಲ್ಲ ಅಂದ. ಹಾಗಾದರೆ ನೀನು ಭೂಮಿಗಂತೂ ಬರಬೇಡ, ನೀನು ಇದ್ದಲ್ಲೇ ಸ್ವರ್ಗ ಸೃಷ್ಟಿ ಮಾಡ್ತೀನಿ ಅಂದ್ರೆ ಅವರು. ಇನ್ನೊಂದು ಸ್ವರ್ಗ ಸೃಷ್ಟಿ ಮಾಡಿಬಿಡ್ತೇನೆ. ಅದಕ್ಕೆ ವಿಶ್ವಾಮಿತ್ರ ಸೃಷ್ಟಿ ಅಂತಾರೆ. ಏನು ಬೇಕಾದ್ರೂ ಮಾಡ್ತಿದ್ರು ಅವರು. ಅಂಥ ತಪಸ್ಸು ಗಳಿಸಿ ಬಂದಿದ್ದರು. ತಪಸ್ಸಾಮರ್ಥ್ಯದಿಂದ ತ್ರಿಶಂಕು ಸ್ವರ್ಗ ಅಂತ ಅಲ್ಲೊಂದು ಸ್ವರ್ಗಲೋಕವನ್ನೇ ಸೃಷ್ಟಿ ಮಾಡಿದರು. ಇದು ತ್ರಿಶಂಕುವಿನ ಕಥೆ, ಸೂರ್ಯವಂಶದ ರಾಜ. ಈ ತ್ರಿಶಂಕುವಿನ ಮಗನೇ ಹರಿಶ್ಚಂದ್ರ. ತ್ರಿಶಂಕುವಿನ ಮಗ ಹರಿಶ್ಚಂದ್ರ. ಈ ಒಂದು ಬಹಳ ರೋಚಕವಾದ್ದೇ ಕಥೆ. ಹರಿಶ್ಚಂದ್ರ ಭಾರಿ ಯಜ್ಞಯಾಗ ಮಾಡಿದವನು. ರಾಜಸೂಯ, ಅಶ್ವಮೇಧ ಎಲ್ಲ ಯಾಗ ಮಾಡಿದವನು. ಒಂದು ದಿವಸ ಬೇಟೆಯಾಡಲಿಕ್ಕೆ ಹೋಗಿರ್ತಾನೆ ಹರಿಶ್ಚಂದ್ರ. ಅಲ್ಲಿ ಏನೋ ಒಂದು ಆರ್ತನಾದ ಕೇಳಿಸ್ತು, ಏನೋ ದುಃಖದಿಂದ ಕೂಗಿದ ಹಾಕಿ ಕೇಳಿಸ್ತು. ಯಾರದು ಅಂತ ಗರ್ಜನೆ ಮಾಡಿಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ಆ ಕಡೆ ಓಡಿದ. ಯಾರಿದ್ದಿಲ್ಲ ಅಲ್ಲಿ, ವಿಶ್ವಾಮಿತ್ರ ಋಷಿಗಳಿದ್ದರು. ಅವರು ಎಲ್ಲ ವಿದ್ಯೆಗಳನ್ನು ತಮ್ಮಲ್ಲಿ ಆಕರ್ಷಣೆ ಮಾಡ್ಕೋತಾ ಇದ್ರಂತೆ. ಆಗ ವಿದ್ಯಾಭಿಮಾನಿ ದೇವತೆಗಳು ಆರ್ತನಾದ ಮಾಡಿದ್ದು ನೋಡಿದರೆ ಯಾರೂ ಇಲ್ಲ. ಅಲ್ಲಿ ಹರಿಶ್ಚಂದ್ರ ಹೋದ. ಯಾರದು ಅಂತ ಹೋದ. ವಿಶ್ವಾಮಿತ್ರರಂದರು, ಇಲ್ಲಿ ಯಾರಿಲ್ಲ, ನಾನೊಬ್ಬನೇ ಇದ್ದೀನಿ, ನೀನು ಯಾರು ಅಂತ ಕೇಳಿದರು. ನಾನು ಹರಿಶ್ಚಂದ್ರ ಅಂತ ಅಷ್ಟು ಹೇಳ್ಬೋದಾಗಿತ್ತು ಅವನು. ಅಷ್ಟು ಹೇಳಲಿಲ್ಲ. ನಾನು ಹರಿಶ್ಚಂದ್ರ, ಸೂರ್ಯವಂಶದ ರಾಜ, ಅಶ್ವಮೇಧಯಾಗ ಮಾಡಿದವನು, ಯಾರಿಗೇನು ಬೇಕೋ ಅದನ್ನು ನಾನು ದಾನ ಮಾಡ್ತಕ್ಕಂಥವನು, ದುಃಖದಲ್ಲಿದ್ದವರು ದುಃಖ ಪರಿಹಾರ ಮಾಡುವವನು. ಭಾರಿ ಹೇಳ್ಕೊಂಡ. ಇದೆಲ್ಲ ಬೇಕಾಗಿದ್ದಿಲ್ಲ ನಿಜವಾಗಿ. ನೀ ಯಾರು ಅಂದರೆ ಹೆಸರು ಹೇಳಿ ಮುಗಿಸಿಬಿಡ್ಬೇಕು. ಎಲ್ಲ ಹೇಳ್ಕೊಂಡು ಆಗ ವಿಶ್ವಾಮಿತ್ರರು ಹೇಳಿದರು, ಅಷ್ಟೆಲ್ಲ ದಾನ ಮಾಡ್ತೀಯ ನೀನು, ಹಾಗಾದರೆ ನಾನೊಂದು ಅಶ್ವಮೇಧಯಾಗ ಮಾಡಬೇಕು ಅಂತಿದ್ದೀನಿ. ಅದರ ದಕ್ಷಿಣೆ, ಬ್ರಾಹ್ಮಣರ ಋತ್ವಿಜರಿಗೆ ದಕ್ಷಿಣೆ ಕೊಡಬೇಕಾದ ಹಣ ಏನಿದೆ ಅಷ್ಟು ನೀನು ಕೊಟ್ಬಿಡು ಸಾಕು. ಉಳಿದದ್ದನ್ನು ಅಕ್ಕಿ ಬೇಳೆ ಸಂತರ್ಪಣೆ ಆಗಬೇಕಲ್ಲ, ಅದು ಯಾರ ತಲೆಗಾದರೂ ಕಟ್ತೇನೆ ಅಂತ. ಯಾರು ಅಕ್ಕಿ ಕೊಡೋರು ಅಕ್ಕಿ ಕೊಡ್ತಾರೆ, ಬೆಲ್ಲ ಕೆಲವರು ಕೊಡ್ತಾರೆ, ಅದನ್ನು ಸಂಗ್ರಹ ಮಾಡ್ತೀನಿ, ದಕ್ಷಿಣೆ ಹಣ ನೀನು ಕೊಟ್ಟುಬಿಡು ಅಂತ. ಹರಿಶ್ಚಂದ್ರ ಅಹಂಕಾರದಿಂದ ಹೇಳಿದ, ಅಶ್ವಮೇಧಯಾಗದ ದಕ್ಷಿಣೆ ಹಣ ಅಷ್ಟೇ ನನ್ನ ಹತ್ರ ಕೇಳ್ತೀರಾ? ಏನು ಬೇಕಾದರೂ ಕೊಡಬಲ್ಲೆ ನಾನು, ಬರೀ ಅಶ್ವಮೇಧಯಾಗದ ದಕ್ಷಿಣೆ ಹಣ ಜುಜುಬಿ ಅದು ಅಂತ ಅಂದ್ಬಿಟ್ಟು. ಕ್ಷುಲ್ಲಕ, ಕ್ಷುದ್ರ, ಅದಿರಲಿ, ಆ ಮಾತು ಮತ್ತೆ ನೋಡೋಣ, ಬೇರೇನು ಬೇಕೋ ಕೇಳಿ ಅಂತಂದು. ಆಗ ವಿಶ್ವಾಮಿತ್ರರು ಹೇಳಿದರು, ನಿನ್ನ ಅಧೀನದಲ್ಲಿರ್ತಕ್ಕಂಥ ಸಮಗ್ರ ಭೂಮಿಯನ್ನು ನನಗೆ ಕೊಟ್ಟುಬಿಡು ಅಂದರು. ಅವನ ಅಹಂಕಾರಕ್ಕೆ. ನಿನ್ನ ಅಧೀನದಲ್ಲಿ ಇದ್ದ ಭೂಮಿ ಅಲ್ಲ, ಸಸ್ಯ ಸಮೇತ, ಬೆಳೆ ಸಮೇತ, ಕೋಶ ಸಮೇತ, ಕೋಶವನ್ನೆಲ್ಲ ಖಾಲಿ ಮಾಡ್ಕೊಂಡು ಬಿಟ್ಕೊಡೋದಲ್ಲ, ಮತ್ತು ಎಲ್ಲ ಆ್ಯಸಿಟಿ ಸಿದ್ಧಾಗಿ ಬಿಟ್ಕೊಡ್ಬೇಕು ನನಗೆ, ದಾನ ಕೊಡು. ಆಯಿತು ಅಂತಂದು ಕೊಟ್ಬಿಟ್ಟ. ತುಳಸಿ ದಳ ಕೈಯಲ್ಲಿಟ್ಟು ಎಲ್ಲ ಸರ್ವಸ್ವ ದಾನ ಮಾಡಿಬಿಟ್ಟ. ಆಮೇಲೆ ವಿಶ್ವಾಮಿತ್ರ ಕೇಳಿದರು, ದಕ್ಷಿಣೆ ಹಣ ಆಮೇಲೆ ನೋಡೋಣ ಅಂತ ಹೇಳಿದ್ದಲ್ಲ, ಈಗ ಕೊಡು ಅಂತಂದರು. ಇಡೀ ರಾಷ್ಟ್ರ ಕೋಶ ಎಲ್ಲ ಬೀದ ಕೈ ಇಸ್ಕೊಂಡು ಅಶ್ವಮೇಧಯಾಗ ದಕ್ಷಿಣೆ ಹಣ ಕೊಡು ಅಂತಂದರು.
ಹುಚ್ಚಾಗಿಬಿಟ್ಟ, ಮಾತಿನಲ್ಲಿ ಸಿಗಾಕೊಂಡು. ಕೊಡ್ತೀನಿ, ನಾನೇನು ಮೋಸ ಮಾಡೋದಿಲ್ಲ, ನಿಮಗೆ ವಚನ ಭ್ರಷ್ಟ ಆಗೋದಿಲ್ಲ, ನನಗೆ ಸತ್ಯ ಅನ್ನೋ ಧರ್ಮದಲ್ಲಿ ಬಹಳ ಆಸಕ್ತಿ, ಕೊಡ್ತೇನೆ, ಆದರೂ 1 ತಿಂಗಳು ಅವಕಾಶ ಕೊಡು. ಈಗ ಇಡೀ ಭೂಮಿಯನ್ನೇ ಕೋಶ ಸಮೇತ ನಿಮ್ಮ ಅಧೀನ ಮಾಡಿಬಿಟ್ಟಿದ್ದೀನಿ, 1 ತಿಂಗಳು ಅವಕಾಶ ಕೊಟ್ಟರೆ ನಾನು ಎಲ್ಲಿಯಾದರೂ ದುಡಿದು ಅಶ್ವಮೇಧ ಯಾಗಕ್ಕೆ ಎಷ್ಟು ದಕ್ಷಿಣೆ ಕೊಡಬೇಕೋ ಅಷ್ಟೂ ದಕ್ಷಿಣೆ ಹಣ ನಾನು ಒದಗಿಸ್ತೇನೆ ಅಂತಂದು. ವಿಶ್ವಾಮಿತ್ರ ಹೇಳಿದರು, 1 ತಿಂಗಳು ಅವಧಿ ಕೊಡ್ತೇನೆ, ಆದರೆ ಈ ಭೂಮಿ ಪೂರ್ತಿ ನನಗೆ ಕೊಟ್ಟದ್ರಿಂದ ಈ ಕೋಸಲ ದೇಶದಲ್ಲಿ ನೀನು ಇರಬಾರ್ದು ಅಂತ ಹೇಳಿಬಿಟ್ಟು. ಈ ದೇಶದಲ್ಲಿ ನೀನಿರೋ ಹಾಗಿಲ್ಲ, ಯಾಕೆ ನನಗೆ ಕೊಟ್ಟಿದ್ದಿ, ಇಲ್ಲಿರಬಾರ್ದು. ಆಯಿತು, ನಾನು ಹೊರಡ್ತೇನೆ ಅಂತಂದು. ಆಯ್ತು, ಹಾಗಾದ್ರೆ ಬೇರೆ ಊರಿಗೆ ಹೋಗಿ ಸಂಪಾದನೆ ಮಾಡಿ, ಕಾಶಿಗೆ ಹೋಗ್ತೀನಿ, ಕಾಶಿ ಬೇರೆಯವರ ಅಧೀನಕ್ಕಿತ್ತು, ಕಾಶಿಗೆ ಹೋಗಿ ಕಾಶಿಯಲ್ಲಿ ದುಡಿದು ಸಂಪಾದನೆ ಮಾಡಿ ನಿಮ್ಮ ಇದು ಯಾಗದ ಋತ್ವಿಜರ ದಕ್ಷಿಣೆ ಎಷ್ಟು ಹಣ ಕೊಡ್ತೇನೆ ಅಂತ ಹೊರಟ. ಒಬ್ಬ ಹೆಂಡತಿ ಇದ್ಲು, ಒಬ್ಬ ಮಗ ಇದ್ದ, ರೋಹಿತ ಅಂತ ಅವನ ಹೆಸರು, ಶೈಬ್ಯ ಅಂತ ಹೆಂಡತಿ, 3 ಜನ ಹೊರಟರು. ಉಟ್ಟ ಬಟ್ಟೆಯಲ್ಲೇ ಹೊರಟಿದ್ದಾರೆ, 1 ಬಿಡಿ ಕಾಸಿಲ್ಲ. ಏನಾದರೂ ತಿನ್ನಬೇಕು ಅಂದರೆ ಭಿಕ್ಷೆನೇ ಬೇಡಬೇಕು. ಹೊರಟಾಗ ಇಡೀ ಅಯೋಧ್ಯೆಯ ಪ್ರಜೆಗಳೆಲ್ಲ ಅಡ್ಡ ಬಂದರು. ರಾಜ, ನೀನು ಯಾಕೆ ಹೋಗ್ತಿದ್ದಿ ನಮ್ಮನ್ನು ಬಿಟ್ಟು, ಅಂಥ ಅಪರಾಧ ಏನು ಮಾಡಿದ್ದಿ ನೀನು? ಏನೋ ಅವ್ರ ಹತ್ರ ಮಾತಿನಲ್ಲಿ ಸಿಗಾಕೊಂಡ್ಬಿಟ್ಟು ಅಷ್ಟೇ. ದಕ್ಷಿಣೆ ಹಣ ಕೊಡು ಅಂತ ಕೇಳಿದಾಗ ಆಮೇಲೆ ಅಂತ ಅಂದ್ಬಿಟ್ಟು ಇಡೀ ಭೂಮಿಯನ್ನು ಮೊದಲು ಕೇಳಿಬಿಟ್ರು ಅವರು, ದಕ್ಷಿಣೆಗೆ ಏನೂ ಉಳಿಲಿಲ್ಲ ಅಷ್ಟೆ. ಇಷ್ಟಕ್ಕೋಸ್ಕರ ನೀನು ನಮ್ಮನ್ನೆಲ್ಲ ಬಿಟ್ಟು ಊರು ಬಿಟ್ಟು ಹೋಗೋದು ಸರಿಯಲ್ಲ. ಯಾರು ಊರು ಬಿಟ್ಟು ಹೋಗಬೇಕು? ಯಾರ್ದಾದರೂ ಹೆಣ್ಣುಮಕ್ಕಳ ಮಾನಭಂಗ ಮಾಡಿದರೆ, ಅವರ ಶೀಲಭಂಗ ಮಾಡಿದರೆ, ಬ್ರಾಹ್ಮಣರನ್ನೇನಾದರೂ ಕೊಂದು ಹಾಕಿದರೆ, ಸರ್ವಸ್ವ ಅಪಹಾರ ಮಾಡಿ ಅವ್ರನ್ನ ಬೀದಿ ಪಾಲು ಮಾಡಿದರೆ ಬ್ರಾಹ್ಮಣರನ್ನ, ಅಂಥವ್ರನ್ನ ಊರಿನಿಂದ ಹೊರಗೆ ಹಾಕಬೇಕು. ನೀನೇನು ಅಂಥ ಕೆಲಸ ಮಾಡಿದ್ದಿ, ನೀನು ಯಾಕೆ ಊರು ಬಿಟ್ಟು ಹೋಗಬೇಕು, ನಾನು ನಿಮ್ಮನ್ನು ಬಿಡಲ್ಲ ಅಂತ ಎಲ್ಲರೂ ಅಡ್ಡಗಟ್ಟಿದ್ದಾರೆ. ಇವನು ಅವ್ರ ಹತ್ರ ಮಾತಾಡ್ತಾ ಸಮಾಧಾನ ಪಡ್ತಾ ನಿಂತಿದ್ದಾನೆ. ವಿಶ್ವಾಮಿತ್ರರಿಗೆ ಆತಂಕ ಆಯಿತು, ಇವರೆಲ್ಲರೂ ಅಡ್ಡಗಟ್ಟಿದ್ದಕ್ಕೆ ಇಲ್ಲೇ ಉಳಿದು ಬಿಡ್ತಾನೋ ಏನೋ ಇವನು ಅಂತ ವಿಶ್ವಾಮಿತ್ರರಿಗೆ ಆತಂಕ ಆಯಿತು. ಕೋಲ್ ತೊಗೊಂಡು ದನ ಓಡಿಸಿದ್ರಂತೆ ಹರಿಶ್ಚಂದ್ರನಿಗೆ. ಕೋಲ್ ತೊಗೊಂಡು ಬಂದು, ಹೋಗ್ತೀಯೋ ಇಲ್ಲ, ಈಗ ನನ್ನ ಭೂಮಿ ಇದು, ನೀನು ಇಲ್ಲಿ ಇರ್ಕೂಡ್ದು, ಯಾರು ಅಡ್ಡಗಟ್ಟಲಿ, ಯಾರು ಬೇಡ್ಕೊಳ್ಳಿ, ಏನೇ ಮಾಡಲಿ, ನೀನು ಇಲ್ಲಿಂದ ಹೋಗಬೇಕು ಅಂತ ಬೆತ್ತ ತೊಗೊಂಡು ಬಂದಿದ್ದಾರೆ ಹೊಡೆದು ಓಡಿಸ್ಲಿಕ್ಕೆ. ಇವನು ಹೋಗ್ತೀನಿ ಅಂತಾನೆ, ಪ್ರಜೆಗಳು ಬಿಡ್ತಾ ಇಲ್ಲ. ಕೊನೆಗೆ ಬೆತ್ತದಿಂದ ಒಂದು ಏಟು ಹಾಕೋಣ ಅಂತ ಬೀಸಿ ಹಾಕಿದರೆ ಏಟು ಎಲ್ಲಿ ಗಂಡನಿಗೆ ಬೀಳುತ್ತೋ ಏನೋ ಅಂತ ಹೆಂಡತಿ ಅಡ್ಡ ಬಂದಳು, ಅವಳಿಗೆ ಬಿತ್ತು ಏಟು. ಗಂಡನಿಗೆ ಬೀಳಬೇಕಾದ ಏಟು ಹೆಂಡತಿಗೆ ಬಿತ್ತು. ಅವನಿಗೇ ಬಿದ್ದಿದ್ದರೆ ತಡ್ಕೋತಿದ್ದ. ಯುದ್ಧ ಮಾಡಿ ಅಭ್ಯಾಸ, ಬೇಕಾದ್ದು ತಡ್ಕೋತಾರೆ, ಏಟು ತಿಂದೇ ಅಭ್ಯಾಸ ಇಲ್ಲ ಈ ಹೆಂಡತಿಗೆ, ಹೆಂಗೆ ತಡ್ಕೋಬೇಕು? ವಿಲಿ ಒದ್ದಾಡಿದ್ಲು, ಸಾಯುವಂಥ ಏಟು ಬಿತ್ತು, ಒಂದೇ ಏಟಿಗೆ ಸತ್ತು ಹೋಗ್ಬೇಕಂತ ಏಟು ಬಿತ್ತು ವಿಶ್ವಾಮಿತ್ರದ್ದು. ಒದ್ದಾಡ್ತಾ ಇದ್ದಾಳೆ. ಇದನ್ನು ವಿಶ್ವದೇವತೆಗಳು ನೋಡಿದರು. ವಿಶ್ವದೇವತೆಗಳು ಅಂತ ನಿನ್ನೆ ಹೇಳಿದ್ದೆ, ಶ್ರಾದ್ದ ರಕ್ಷಕರು 10 ಮಂದಿ ಇರ್ತಾರೆ, ಒಂದೊಂದು ಶ್ರಾದ್ದಕ್ಕೆ ಇಬ್ಬರಿಬ್ಬರು. ಅದರಲ್ಲಿ 5 ಮಂದಿ ವಿಶ್ವದೇವತೆಗಳು ಅವ್ರ ಕಣ್ಣಿಗೆ ಬಿತ್ತಿದ್ದು ದೃಶ್ಯ. ಅವರು ಪರಸ್ಪರ 5 ಮಂದಿ ವಿಶ್ವದೇವತೆಗಳು ಆಡ್ಕೊಂಡ್ರಂತೆ. ಎಂಥ ರೀತಿ ಹೊಡೆದ್ರು ವಿಶ್ವಾಮಿತ್ರರು ಆ ಹೆಣ್ಣುಮಗಳಿಗೆ. ಸತ್ತು ಹೋಗಬೇಕಾಗಿತ್ತು, ಪುಣ್ಯ ಉಳಿದಿದ್ದಾಳೆ, ಅವ್ರಿಗೆ ಯಾವ ನರಕ ಕಾದಿದೆಯೋ ಏನೋ ಅಂತ ಅಂದ್ಬಿಟ್ರಂತೆ ಆ 5 ಮಂದಿ ವಿಶ್ವದೇವತೆಗಳು. ವಿಶ್ವಾಮಿತ್ರರ ಬಗ್ಗೆ ಈ ರೀತಿ ಆಡ್ಕೊಂಡದ್ದು ವಿಶ್ವಾಮಿತ್ರರಿಗೆ ಕೇಳಿಸ್ತು, ಇವ್ರ ಕಿವಿಗೆ ಬಿತ್ತು. ಇನ್ನೂ ಸಿಟ್ಟು ಬಂತು, ನನಗೂ ಹರಿಶ್ಚಂದ್ರನಿಗೂ ಸಂಬಂಧ, ನಮ್ಮಿಬ್ಬರು ಜಗಳದ ವಿಷಯ, ನಾನು ನರಕಕ್ಕೆ ಹೋಗ್ತೇನೆ ಅಂತ ಆಕ್ಷೇಪ ಮಾಡಲಿಕ್ಕೆ ನೀವ್ಯಾರು? ಅವನಿಗೆ ಹೊಡಿಲಿಕ್ಕೆ ಹೋದೆ, ಅವಳು ಅಡ್ಡ ಬಂದಳು, ಅವಳಿಗೆ ಬಿತ್ತು. ನಾನೇನು ಉದ್ದೇಶಪೂರ್ವಕ ಹೊಡೆದಿಲ್ಲ, ಆದರೆ ನನ್ನಂಥವು ನರಕಕ್ಕೆ ಹೋಗ್ತೇನೆ, ಮಹಾಪಾಪ ಮಾಡಿದ್ರು ಇವರು, ನರಕಕ್ಕೆ ಹೋಗ್ತೇನೆ ಅಂತ ನೀವ್ಯಾರು ಹೇಳಲಿಕ್ಕೆ? ಆದ್ದರಿಂದ ನಾನು ನಿಮಗೆ ಶಾಪ ಕೊಡ್ತೇನೆ ಅಂತ ವಿಶ್ವಾಮಿತ್ರರು ಆ 5 ಮಂದಿ ವಿಶ್ವದೇವತೆಗಳಿಗೆ ಶಾಪ ಹಾಕಿಬಿಟ್ರು. ನಮ್ಮಿಬ್ಬರ ನಡುವೆ ನೀವು ಬಂದದ್ದು, ನಮ್ಮನ್ನು ಆಡಿಕೊಂಡದ್ರಿಂದ ನೀವು ಭೂಮಿಯಲ್ಲಿ ಹುಟ್ಟಬೇಕು, ಭೂಮಿಯಲ್ಲಿ ನಿಮಗೆ ಜನ್ಮ ಬರಲಿ, ಆವಾಗ ಮದುವೆ ಇಲ್ಲದೆ ಹೋಗಲಿ, ಮದುವೆ ಇಲ್ಲ ಅಂದಮೇಲೆ ಮಕ್ಕಳು ಇಲ್ಲದೆ ಹೋಗಲಿ, ಅಷ್ಟೇ ಅಲ್ಲ ಬರ್ಬರವಾದ ಹತ್ಯೆಯಾಗಿ ನೀವು ಸಾಯಬೇಕಾವಾಗ, ಮನುಷ್ಯರಾಗಿ ಹುಟ್ಟಿದಾಗ ಘೋರವಾದ ವಧೆಯಾಗಿ ನಿಮಗೆ ಸಾವು ಬರಲಿ, ಇಷ್ಟು ಶಾಪ ಕೊಟ್ಬಿಟ್ರು. ಆಮೇಲೆ ಪ್ರಜೆಗಳು ಕೂಡ ದೂರ ಸರಿದ್ರು. ಹರಿಶ್ಚಂದ್ರ ಇನ್ನಿದ್ರೆ ಇಂತಿಂಥ ಅನಾಹುತ ಏನಾದರೂ ಆಗುತ್ತೆ ಅಂತ ಹೊರಟುಬಿಟ್ಟ. ಆ 5 ಮಂದಿ ವಿಶ್ವದೇವತೆಗಳೇ ಪಾಂಡವರ ಮಕ್ಕಳು. ದ್ರೌಪದಿಯಲ್ಲಿ ಹುಟ್ಟಿದ ಮಕ್ಕಳು, ದ್ರೌಪದಿ ಮಕ್ಕಳು ಅವರೇ. ಒಬ್ಬ ಧರ್ಮರಾಜನ ಮಗ, ಇನ್ನೊಬ್ಬ ಭೀಮ, ಅರ್ಜುನ, ನಕುಲ, ಸಹದೇವ, 5 ಮಂದಿಯ ಮಕ್ಕಳಾಗಿ 5 ಮಂದಿ ವಿಶ್ವದೇವತೆಗಳು ಹುಟ್ಟಿದ್ರು. ಅವರಿಗೆ ಇದಿಲ್ಲ, ಏನು ಮದುವೆನೂ ಆಗಲಿಲ್ಲ, ಮಕ್ಕಳು ಇಲ್ಲ. ಅಷ್ಟರಲ್ಲೇನೆ ಇವರು ಅಶ್ವತ್ಥಾಮಾಚಾರ್ಯರು ಇವರು ಮಲಗಿದ ಶಿಬಿರಕ್ಕೆ ಬೆಂಕಿ ಹಚ್ಚಿ ಇವ್ರನ್ನೆಲ್ಲ ಸಜೀವ ಸುಟ್ಟಾಕಿಬಿಟ್ರು. ಎಂಥ ಬರ್ಬರ ಹತ್ಯೆ ಆಗೋಯ್ತು ನೋಡಿ. ಇದೆಲ್ಲ ಯಾಕಾದದ್ದು? ಈ ಇವರಿಬ್ಬರ ಜಗಳದಲ್ಲಿ ಅವರು ಆಡ್ಕೊಂಡದ್ರಿಂದ ಆಯ್ತಷ್ಟು. ಹರಿಶ್ಚಂದ್ರ ಅಲ್ಲಿಂದ ಹೊರಟವನು ದಾರಿಯಲ್ಲಿ ಭಿಕ್ಷೆ ಬೇಡ್ಕೊಂಡು
ಹೆಂಡತಿ ಮಗ ಅವರ ಹೊಟ್ಟೆ ತುಂಬಿಸಿ ತಾನು ತುಂಬಿಕೊಂಡು ಕಾಶಿಗೆ ಬಂದ. ಅಂತೂ ಇಂತೂ ಕಾಶಿಗೆ ಬಂದ ಅಯೋಧ್ಯೆಯಿಂದ. ಭಿಕ್ಷೆ ಬೇಡಿಕೊಂಡು ಅಯೋಧ್ಯೆಯಿಂದ ಕಾಶಿಗೆ ಬರೋದ್ರೊಳಗೆ ತಾನು ಕೇಳಿದ 1 ತಿಂಗಳ ಅವಧಿ ಮುಗದೇ ಹೋಯಿತು. ಇನ್ನು ಕಾಶಿಗೆ ಹೋಗಿ ದುಡಿದು ಹಣ ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ದ. ಕಾಶಿಗೆ ಬರುವಾಗಲೇ 1 ತಿಂಗಳ ಅವಧಿ ಮುಗಿದೋಯ್ತು. ಕಾಶಿ ಎಂಟ್ರಾಗ್ತಾ ಇದ್ದಾನೆ, ಅಲ್ಲಿ ವಿಶ್ವಾಮಿತ್ರರು ಇದ್ದಾರೆ ಹಾಜರು. ಕೇಳಿದರು, 1 ತಿಂಗಳ ಅವಧಿ ಆಗೋಯ್ತು, ಯಾಗದ ದಕ್ಷಿಣೆ ಹಣ ಕೊಡು ಅಂತ ಕೈ ಚಾಚಿದ್ರು. ಎಷ್ಟು ವಿಶ್ವಾಸ ಇತ್ತು ಹರಿಶ್ಚಂದ್ರನಿಗೆ ದೇವರ ಮೇಲೆ ಅಂದರೆ, ಹರಿಶ್ಚಂದ್ರ ಹೇಳಿದ 1 ತಿಂಗಳು ಇನ್ನೂ ಆಗಿಲ್ಲ ಅಂದ. 1 ತಿಂಗಳಾಗಿಲ್ಲ, ಸಾಯಂಕಾಲ ಆದರೆ 1 ತಿಂಗಳಾಗ್ತದೆ. ಈಗಿನ್ನೂ ಮಧ್ಯಾಹ್ನ ನೀವು ಕೇಳ್ತಿದ್ದೀರಿ, ಸಾಯಂಕಾಲದೊಳಗೆ ನಿಮ್ಮ ಹಣ ಮುಟ್ಟಿಸ್ತೇನೆ ಅಂದ್ಬಿಟ್ಟು. ಅಷ್ಟು ಹಣ ಸಾಯಂಕಾಲದೊಳಗೆ ಮುಟ್ಟಿಸ್ಬೇಕು. ಒಂದು ಹಗಲಿನಿಂದ ಸಾಯಂಕಾಲ ಸುಮಾರು ಒಂದು 6 ಗಂಟೆ ಸಮಯದಲ್ಲಿ ನಿಮ್ಮ ಹಣ ಮುಟ್ಟಿಸ್ತೇನೆ ಅಂತ ಅಷ್ಟು ದೇವರ ಮೇಲೆ ಭರವಸೆ ವಿಶ್ವಾಸ ಇಟ್ಟು ಹೇಳಿಬಿಟ್ಟು ಆಯಿತು ಅಂತ ಒಪ್ಪಿದ್ರು ಅವರು. ಹಾಗಾದ್ರೆ ಸಾಯಂಕಾಲಕ್ಕೆ ಬರ್ತೇನೆ ಅಂತಂದರು. ಸಾಯಂಕಾಲ ಆಗ್ತಾ ಇದೆ, ಎಲ್ಲಿ ತಪ್ಪಿಸ್ಕೋತಾನೋ ಅಂತ 1 ಗಂಟೆ ಅಡ್ವಾನ್ಸ್ ಆಗಿ ಬಂದುಬಿಟ್ಟಿದ್ದಾರೆ. 1 ಗಂಟೆ ಮುಂಚಿತವಾಗಿ ಬಂದು ಹಣ ದಕ್ಷಿಣೆ ಹಣ ಕೊಡು ಅಂತ ಕೇಳಿದರು. ಎಲ್ಲಿ ಸಿಗಬೇಕು, ಎಲ್ಲಿಯೂ ಸಿಗಲೇ ಇಲ್ಲ, ಹಣ ಸಿಗಲಿಲ್ಲ. ಆಗ ಹರಿಶ್ಚಂದ್ರ ತನ್ನನ್ನೇ ತಾನು ಮಾರ್ಕೋತೀನಿ, ಮೊದಲು ಹೆಂಡತಿ ಹೇಳಿಲ್ಲಂತೆ, ನನ್ನನ್ನು ಯಾರಿಗಾದರೂ ಮಾರಿಬಿಡ್ರಿ ಸುಮ್ಮನೆ ಅಂತಂದು ಮೂರ್ಛೆನೇ ಬಿದ್ದ. ಆಮೇಲೆ ಎದ್ದ, ಹೆಂಡತಿನ ಮಾರಿ ಹಣ ಸಂಪಾದನೆ ಮಾಡೋದು ಅಂದರೆ ಏನರ್ಥ. ಆಮೇಲೆ ಸುಧಾರಿಸ್ಕೊಂಡು ನನ್ನನ್ನು ಮಾರ್ಕೊಳ್ತೇನೆ ಅಂತ ಹೊರಟ. ತನ್ನ ಹೆಂಡತಿನೇ ಮಾರ್ತೀನಿ ಅಂತ ಹೊರಟ. ಕಾಶಿಗೆ ಹೋಗಿ ಆಗಿತ್ತು. ಪಟ್ಟಣದ ಒಂದು ಬೀದಿಯಲ್ಲಿ ನಿಂತುಕೊಂಡು ಘೋಷಣೆ ಮಾಡಿದ, ಯಾರಿಗಾದರೂ ಮನೆ ಕೆಲಸಕ್ಕೆ ಅಗತ್ಯ ಇದ್ದರೆ ನನ್ನ ಹೆಂಡತಿನ ಮಾರ್ತಾ ಇದ್ದೀನಿ, ಅಡಿಗೆ ಮುಸುರೆ ತೊಳೆಯೋದು ಕಸ ಗುಡಿಸೋದು ಏನಾದರೂ ಕೆಲಸ ಇದ್ದರೆ ನನ್ನ ಹೆಂಡತಿನ ಕೊಂಡ್ಕೊಳ್ಬೋದು ಅಂತ ಘೋಷಣೆ ಮಾಡಿದ. ಹೆಂಡತಿನ ಮಾರ್ತೀನಿ ಅಂದರೆ ಕೆಲಸಕ್ಕೆ ಹಚ್ಚುತ್ತೇನೆ ಇನ್ನೊಬ್ಬರ ಮನೆಗೆ. ಒಬ್ಬ ವೃದ್ಧ ಬ್ರಾಹ್ಮಣ ಬಂದಂತ, ಮುದುಕ. ಅಯ್ಯೋ ನನ್ನ ಹೆಂಡತಿ ಇಲ್ಲ, ನನಗೆ ಒಬ್ಬನಿಗೆ ಅಡಿಗೆ ಮಾಡ್ಕೊಳ್ಳೋದು ಮನೆ ಕೆಲಸ ಎಲ್ಲ ಕಷ್ಟ ಆಗಿದೆ, ನನಗೊಂದು ಹೆಣ್ಣಾಳು ಬೇಕು, ಇವಳಿಂದ ನಾನು ಕೆಲಸ ಮಾಡಿಸ್ಕೊಂಡಿರ್ತೇನೆ ಅಂತ ಖರೀದಿ ಮಾಡಲಿಕ್ಕೆ ಬಂದ. ಇಂಥ ಪ್ರಸಂಗನೂ ಬಂತು ಹರಿಶ್ಚಂದ್ರನಿಗೆ. ಹೋಗುವಿನ ಹಿಂದೆ ಅಂತ ಅಂದ್ಬಿಟ್ಟು ಅವನು ದುಡ್ಡು ಕೊಡ್ಲಿಕ್ಕೆ ಬಂದ. ಆ ದುಡ್ಡನ್ನು ಮಾತ್ರ ಹರಿಶ್ಚಂದ್ರ ಮುಟ್ಟಲಿಲ್ಲ ಅಂತ. ಹೆಂಡತಿನ ಮಾರಿದ ದುಡ್ಡು ನಾನು ಕೈಯಲ್ಲಿ ಮುಟ್ಟೋದಿಲ್ಲ ಅದು ಅಂತ ಶಪಥ ಮಾಡಿಬಿಟ್ಟು. ಅದನ್ನು ಹೇಗೆ ಮುಟ್ಟಲಿ ನಾನು? ಹೆಂಡತಿನ ಮಾರಿದ ದುಡ್ಡು ಕೈಯಲ್ಲಿ ಮುಟ್ಟೋದೆ ಅಸಖ್ಯ, ಮುಟ್ಟೋದಿಲ್ಲ. ಅವನೇ ಇವನ ಶಲ್ಯ ತೆಗೆದು ಮೂಲೆಯಲ್ಲಿ ತುದಿಯಲ್ಲಿ ಗಂಟು ಹಾಕಿ ಹೋದನಂತೆ. ವಿಶ್ವಾಮಿತ್ರ ಹತ್ರ ಬಂದು, ಇಲ್ಲಿ ಹಣ ಇದೆ, ಈ ಗಂಟು ಬಿಚ್ಚರಿ ಸಿಗ್ತದೆ ಅಂತಂದ ಹರಿಶ್ಚಂದ್ರ. ಗಂಟು ಬಿಚ್ಚಿ ಲೆಕ್ಕ ಹಾಕಿ ನೋಡ್ತಾರೆ ಇವರು ವಿಶ್ವಾಮಿತ್ರರು, ಇದು ದಕ್ಷಿಣೆಗೆ ಸಾಕಾಗಲ್ಲ ಅಂದ್ರಂತೆ. ಇಷ್ಟಾದರೂ ಕೊನೆಗೆ ಬಂದದ್ದೇನು, ಇದು ಸಾಕಾಗೋದಿಲ್ಲ ಅಂತ. ಆಗ ಹರಿಶ್ಚಂದ್ರ ಹೇಳ್ತಾನೆ, ಅವನ ಹೆಂಡತಿನೇ ಹೇಳಿಲ್ಲಂತೆ, ನನ್ನ ಮಗನ್ನೂ ಮಾರಿಬಿಡ್ರಿ ಇವನಿಗೆ ಅಂತಂದು. ಅವನಿಗೂ ಕೇಳಿಕೊಂಡು, ನನ್ನ ಮಗನ್ನೂ ನೀನೇ ಕೊಂಡುಕೋ, ಇಲ್ಲದಿದ್ದರೆ ನಿನ್ನ ಮನೆಯಲ್ಲಿ ಇವನನ್ನು ಬಿಟ್ಟು ನನ್ನ ಮಗನ ಬಿಟ್ಟು ನನಗೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ. ಇವನ ಚಿಂತೆಯಲ್ಲಿ ಉಪ್ಪು ಜಾಸ್ತಿ ಹಾಕಿಬಿಡ್ತೀನಿ, ಆಮೇಲೆ ಖಾರ ಜಾಸ್ತಿ ಹಾಕ್ತೀನಿ, ನಿನ್ನ ಹೊಟ್ಟೆ ಉರಿತದೆ. ಸುಮ್ಮನೆ ಮಗನ ಕರ್ಕೋ, ನನಗೂ ಸಮಾಧಾನ ಇರ್ತದೆ ಮಗ ಜೊತೆಗಿದ್ದರೆ. ಆಯಿತು ಅಂತಂದು ಆ ಬ್ರಾಹ್ಮಣ ಮಗನನ್ನೂ ಪರ್ಚೇಸ್ ಮಾಡಿದ. ಒಂದಿಷ್ಟು ಹಣ ಕಟ್ಟಿದ, ಗಂಟಿನಲ್ಲಿ ಬಟ್ಟೆ ತುದಿಯಲ್ಲಿ ಕಟ್ಟಿದ. ವಿಶ್ವಾಮಿತ್ರರು ಬಿಚ್ಚಿ ನೋಡಿದರು, ಇನ್ನೂ ಸಾಕಾಗಲ್ಲ ಅಂದರು. ಇಂಥ ಹಠ ಮಾಡಿದರು. ಕೊನೆಗೆ ಇನ್ನೇನು ಮಾಡೋದು ಅಂತಂದಾಗ ಅವನು ತೊಗೊಂಡು ಹೋಗಿಬಿಟ್ಟ. ತಾಯಿ ಮಗನನ್ನು ಕರ್ಕೊಂಡು ಆ ಬ್ರಾಹ್ಮಣ ಹೋದ. ವಿಶ್ವಾಮಿತ್ರರು ಹೇಳ್ತಿದ್ದಾರೆ, ಇಷ್ಟು ಹಣ ಸಾಕಾಗೋದಿಲ್ಲ ದಕ್ಷಿಣೆಗೆ ಅಂತ ಅವರು. ಯಾಕೆ ಭಾಳ ದಕ್ಷಿಣೆ ಕೊಡಬೇಕಾಗ್ತದೆ. ದೊಡ್ಡ ಅಶ್ವಮೇಧ ಯಾಗ ಅಂತ ಮಾಡಿದರೆ ಸಾಮಾನ್ಯ ದಕ್ಷಿಣೆ ಆಗೋದಿಲ್ಲ, ಸಾಕಾಗೋದಿಲ್ಲ ಅಂದರು ವಿಶ್ವಾಮಿತ್ರರು. ಇನ್ನೇನು ಮಾಡಬೇಕು? ಸಾಯಂಕಾಲ ಆಗ್ತಾ ಇದೆ, ಸೂರ್ಯ ಮುಳುಗಲಿಕ್ಕೆ ಬಂದಿದ್ದಾನೆ, 1 ತಿಂಗಳ ಅವಧಿ ಮುಗಿದು ಹೋಗ್ತದೆ. ದಕ್ಷಿಣೆ ಹಣ ಕೊಡಲಿಲ್ಲ ಅಂತ ಸತ್ಯ ಹರಿಶ್ಚಂದ್ರ ಹೋಗಿ ಸುಳ್ಳು ಹರಿಶ್ಚಂದ್ರ ಆಗಿಬಿಡ್ತಾನೆ. ಆಗ ವಿಶ್ವಾಮಿತ್ರರು ಹೇಳಿದ್ರಂತೆ, ಹರಿಶ್ಚಂದ್ರ ಚಿಂತೆ ಮಾಡಬೇಡ, ನಿನ್ನನ್ನು ನೀನು ಮಾರ್ಕೋ ಅಂದ್ರಂತೆ. ನಿನ್ನನ್ನು ನೀನು ಮಾರ್ಕೋ, ಆವಾಗ ಅದರಿಂದ ಬಂದ ಹಣ ಸಾಕಾಗ್ತದೆ ಅಂತ. ಆಯಿತು ಅಂತ ಘೋಷಣೆನೂ ಮಾಡಿದ. ನನ್ನನ್ನು ಮಾರ್ಕೋತೀನಿ, ಒಬ್ಬಂಟಿಗನಾಗಿದ್ದೀನಿ, ಯಾರಾದರೂ ಪರ್ಚೇಸ್ ಮಾಡಿ ಬೇಕಾದರೆ ಅಂತ. ಯಾರು ಬರ್ತಾರೆ ಮುಂದೆ? ಯಾರೂ ಬರಲಿಲ್ಲ. ಒಬ್ಬ ಸ್ಮಶಾನದ ಚಂಡಾಲ ಬಂದಂತೆ. ಸ್ಮಶಾನ ಕಾಯುವಂಥ ಅಧಿಕಾರಿ ಚಂಡಾಲ ಬಂದ. ನನಗೊಬ್ಬ ಅಸಿಸ್ಟೆಂಟ್ ಬೇಕು, ಯಾಕೆಂದರೆ ಕಾಶಿ ಸ್ಮಶಾನದಲ್ಲಿ ನಿರಂತರ ಹೆಣ ಬರ್ತಾನೇ ಇರ್ತದೆ. ಅಲ್ಲಿದ್ದುಬಿಟ್ರೆ ಅದಕ್ಕೆ ಒಬ್ಬರು ಬೇಕೇ ಬೇಕಾಗ್ತದೆ ಅಸಿಸ್ಟೆಂಟ್. ನನಗೆ ಒಬ್ಬನು ಬೇಕು, ಇವು ನಾನು ಕರ್ಕೊಂಡು ಹೋಗ್ತೀನಿ, ನಾನು ಖರೀದಿ ಮಾಡ್ತೀನಿ ಅಂತ. ಹೋಗಿ ಹಿಂದೆ ಅಂತಾನೆ ವಿಶ್ವಾಮಿತ್ರರು. ಹೋಗಿ ಹಿಂದೆ ಅಂತಂದರು. ಹರಿಶ್ಚಂದ್ರ ಕೇಳಿದಂತೆ, ಸ್ಮಶಾನ ಕಾಯುವಂಥ ಚಂಡಾಲನ ಹಿಂದೆ ಹೋಗು ಅಂತ ಹೇಳ್ತೀರಾ ನನ್ನನ್ನು? ನಾನು ನಿಮ್ಮ ಹಾಗೆ ಒಬ್ಬ ಚಕ್ರವರ್ತಿಯಾಗಿದ್ದೆ, ನಾನು ಅಶ್ವಮೇಧ ಯಾಗ ಮಾಡಿದವನು. ವಿಶ್ವಾಮಿತ್ರರೇ, ನೀವು ರಾಜರಾಗಿದ್ದವರು,
ವಿಶ್ವಾಮಿತ್ರ ಮೊದಲು ರಾಜ, ವಿಶ್ವರಥ ಅನ್ನೋ ದೊಡ್ಡ ಕ್ಷತ್ರಿಯ, ಆಮೇಲೆ ಬ್ರಾಹ್ಮಣರಾದರಷ್ಟೇ. ನೀವು ರಾಜರಾಗಿ ನನ್ನಂಥ ಒಬ್ಬ ರಾಜನನ್ನು ಈ ಚಂಡಾಲನಿಗೆ ಸಹಾಯಕನಾಗಿ ಅವನ ದಾಸನಾಗಿರು ಅಂತ ಹೇಳ್ತೀರಾ ನೀವು ನಿಮ್ಮ ಬಾಯಿಂದ? ನಿಮಗಿದು ಒಪ್ಪಿಗೆ ಆದೀತ? ನನ್ನಂಥ ಒಬ್ಬ ರಾಜ ಅಲ್ಲಿ ಚಂಡಾಲನಿಗೆ ಸ್ಮಶಾನದಲ್ಲಿ ದಾಸನಾಗಿದ್ದರೆ ನಿಮಗೆ ಮರ್ಯಾದೆ ಇದೆಯಾ ಅಂತ ಕೇಳಿದ್ರು. ಆಗ ಹೇಳಿದ್ರಂತೆ, ನನಗೆ ಮರ್ಯಾದೆ ಪ್ರಶ್ನೆ ಅಲ್ಲ, ನನಗೆ ಹಣ ಬೇಕು ಅಂತ ಅವರು. ಸರಿ, ಮಾರ್ಕೊಂಡ್ಬಿಟ್ಟು ಹರಿಶ್ಚಂದ್ರ ತನ್ನನ್ನು ಮಾರ್ಕೊಂಡ. ಬಂತು ಹಣ ಅಂತ ಹೋಗಿಬಿಟ್ರು ವಿಶ್ವಾಮಿತ್ರರು. ಹರಿಶ್ಚಂದ್ರ ಸ್ಮಶಾನಕ್ಕೆ ಹೋಗಿ ಸೇರಿಕೊಂಡ. ಅದೇ ಇವತ್ತು ಕಾಶಿ ಹರಿಶ್ಚಂದ್ರ ಘಾಟ್. ಹರಿಶ್ಚಂದ್ರ ಘಾಟಲ್ಲೇ ಹರಿಶ್ಚಂದ್ರ ಸೇರಿಕೊಂಡ. 1 ತಿಂಗಳಾಗಿದೆ ಅಷ್ಟೇ ಕೆಲಸ ಮಾಡಿ. ಏನು ಅವನ ಕೆಲಸ ಏನು ಅಂತಂದರೆ, ಬಂದ ಶವಗಳ ಮೇಲೆ ಏನು ಬಿಡಿ ಕಾಸುಗಳನ್ನು ಎಸಿತಾ ಇರ್ತಾರಲ್ಲಿ, ಕಾಸು ಹಾಕಿರ್ತಾರೆ, ಅದನ್ನೆಲ್ಲ ಆ ಕಾಸುಗಳನ್ನು ಕೂಡಿಟ್ಟು ಆ ಶವದ ಮೇಲಿರೋ ಬಟ್ಟೆ ಮಾರಾಟ ಮಾಡಿ ಅದರ ಹಣ ಸಂಪಾದನೆ ಮಾಡಿ, ಯಾರು ಕೊಂಡ್ಕೋತಾರೋ ಇನ್ನು ಅದಕ್ಕಿಂತ ಬಡವರು, ಇನ್ನು ಆ ಬಟ್ಟೆ ಕೊಂಡ್ಕೊಳ್ಳೋರು, ಅದನ್ನು ಮಾರಾಟ ಮಾಡಿ ಅದರಲ್ಲಿ ಯಜಮಾನನಿಗೆ ಕೊಟ್ಟು ಅವನು ಕೊಟ್ಟು ಸಂಬಳ ತಾನಿಟ್ಕೋಬೇಕು. ಅಲ್ಲಿ ಹೆಂಡತಿ ಕಾಯ್ತಾ ಇದ್ದಾಳೆ, ನಮ್ಮ ಯಜಮಾನರು ಎಲ್ಲಾದರೂ ದುಡಿದು ನಮಗೂ ನಮ್ಮ ಇವನಿಗೂ ಬ್ರಾಹ್ಮಣನಿಗೂ ದುಡ್ಡು ಕೊಟ್ಟು ನಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಅವರಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ. ಇವನಿಗೆ ಹೊಟ್ಟೆಗೆ ಸಾಕಾಗ್ತಾ ಇಲ್ಲ. ಇಂಥ ಕೆಲಸ ಮಾಡಿ ಮಾಡಿ ಅವನ ವರ್ಚಸ್ಸೆಲ್ಲ ಹೋಗೇ ಬಿಡ್ತಂತೆ. 1 ತಿಂಗಳಲ್ಲಿ ಸಂಪೂರ್ಣ ಬದಲಾವಣೆ ಹೊಂದಿದ್ದಾನೆ ಹರಿಶ್ಚಂದ್ರ. ಎಲ್ಲ ಮುಖದ ಛಾಯೆ ಹೋಗಿ ಇವನು ರಾಜ ಅಂತ ಗುರ್ತೇ ಸಿಗಲಿಕ್ಕಿಲ್ಲ, ಆ ರೀತಿ ಆಗಿಬಿಟ್ನಂತೆ. 1 ತಿಂಗಳಾಗಿದೆ. ಆಗ ಒಬ್ಬ ಹೆಣ್ಣುಮಗಳು, ಅನಾಥಳಾದ ಒಬ್ಬ ಹೆಣ್ಣುಮಗಳು ಒಂದು ಮಗುವನ್ನು ಕರ್ಕೊಂಡು, ಒಂದು ಮಗುವಿನ ಶವ ಹಿಡ್ಕೊಂಡು ಅಲ್ಲಿಗೆ ಬಂದಂತೆ. ಬಂದು ಅಲ್ಲಿ ಹರಿಶ್ಚಂದ್ರನೇ ಇದ್ದ. ಬಂದು ನಿರ್ವಿಕಾರವಾಗಿ ಹೇಳ್ತಿದ್ದಾಳೆ, ನನ್ನ ಮಗು ಸತ್ತೋಗಿದೆ, ಇದಕ್ಕೆ ಸಂಸ್ಕಾರ ಮಾಡಬೇಕು, ಚಿತೆ ಗೀತೆ ತಯಾರು ಮಾಡು ಹಾಗೆ ಅಂತ. ಇವನು ಯಾವ ವಿಕಾರವೂ ಇಲ್ಲದೇನೆ ಚಿತೆ ತಯಾರು ಮಾಡಿದ. ಮಗುವನ್ನು ಮಲಗಿಸಿದ್ದು ಆಯಿತು. ಕೇಳಿದ ಹರಿಶ್ಚಂದ್ರ, ಯಾರಮ್ಮ ಅಗ್ನಿ ಸ್ಪರ್ಶ ಮಾಡೋರು ಯಾರು, ಬೆಂಕಿ ಇಡೋರು ಯಾರು? ಆಗ ಅವಳು ಬಹಳ ದುಃಖದಿಂದ ಹತ್ಬಿಟ್ಲಂತೆ ಜೋರಾಗಿ. ದೊಡ್ಡ ರಾಜ ಚಕ್ರವರ್ತಿ ಹರಿಶ್ಚಂದ್ರನ ಮಗ, ಇವತ್ತು ಯಾರು ಬೆಂಕಿ ಇಡೋರು ಗತಿ ಇಲ್ಲ, ಅನಾಥನಾಗಿ ಸಾಯುವಂಥ ಪ್ರಸಂಗ ಬಂತಲ್ಲ ದೊಡ್ಡ ಒಬ್ಬ ರಾಜನ ಮಗನಿಗೆ ಅಂತ ಜೋರಾಗಿ ಹತ್ಬಿಟ್ಲು. ಇವನು ಕಿವಿ ಚುರುಕಾಯ್ತು. ನನ್ನ ಹೆಸರು ಹೇಳ್ತಾ ಇದ್ದಾಳಲ್ಲ ಇವಳು. ಅಲ್ಲಿವರೆಗೆ ಅವಳು ಗುರುತು ಇವನಿಗಿಲ್ಲ, ಇವನು ಗುರುತು ಅವಳಿಗಿಲ್ಲ, ಇಬ್ಬರು ಬದಲಾಗಿ ಹೋಗಿಬಿಟ್ಟಿದ್ದಾರೆ ಆ ಕೆಲಸ ಮಾಡಿ. ಆಗ ದಿಟ್ಟಿಸಿ ನೋಡಿದ್ದಂತೆ ಆ ಮಗುವನ್ನು, ರಾಜ ಚಿಹ್ನೆ ಎದ್ದು ಕಾಣಿಸ್ತಂತೆ ಮುಖದಲ್ಲಿ. ಆಮೇಲೆ ನೀನು ಯಾರು ಅಂತ ಕೇಳಿದಾಗ ಎಲ್ಲ ಹೇಳ್ಕೊಂಡ್ಲು. ಪರಸ್ಪರ ಪರಿಚಯ ಆಯಿತು. ಅವಳು ಹೇಳಿದಂತೆ, ನೀವೆಲ್ಲಾದರೂ ದುಡಿದು ಅವನಿಗೆ ಹಣ ಕೊಟ್ಟು ನಾನು ಬಿಡಿಸ್ಕೋತೀನಿ ಅಂತ ಕಾಯ್ತಾ ಇದ್ದೀವಿ ಅಂತ, ನನ್ನ ಹೊಟ್ಟೆಗೆ ಸಾಕಾಗ್ತಾ ಇಲ್ಲ ಅಂತ ಇವನು. ಹಾಗಾದರೆ ಇಷ್ಟು ಕಠಿಣ ಆದರೆ ನಮ್ಮ ಜೀವನ, ನಾವು ಯಾಕೆ ಬದುಕಿರಬೇಕು? ಈ ಮಗನ ಜೊತೆಗೆ ನಾವಿಬ್ಬರೂ ಸೇರಿ ಚಿತೆಗೆ ಏರಿಬಿಡೋಣ, ಬೆಂಕಿ ಹಚ್ಕೊಂಡು ಬಿಡೋಣ ಅಂತ, ನಾವೇ ಬೆಂಕಿ ಹಚ್ಕೊಂಡು ಬಿಡೋಣ, 3 ಜನ ಸೇರಿ ಒಂದು ಚಿತೆಯಲ್ಲಿ ಮಲಗಿ ಅಂತ ತೀರ್ಮಾನ ಮಾಡಿದರು. ಹರಿಶ್ಚಂದ್ರನು ಒಪ್ಪಿದ, ಅವಳು ಒಪ್ಪಿದ್ಲು. ಮಗುವಂತೂ ಸತ್ತೇ ಹೋಗಿತ್ತು. ಇನ್ನೇನು ಚಿತೆಯಲ್ಲಿ ಮಲಗೋಣ ಅಂತ ಹೊರಟಾಗ ಹರಿಶ್ಚಂದ್ರ ಅಂತಾನೆ, 1 ನಿಮಿಷ ಕಾಯಬೇಕು. ಯಾಕೆ ಅಂದರೆ ಚಂಡಾಲ ಬರ್ತಾನೆ, ಸ್ಮಶಾನದ ಅಧಿಕಾರಿ ಬರಬೇಕು. ಅವನು ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾನೆ, ಅಸಿಸ್ಟೆಂಟ್ ಅಂತ ಅಪಾಯಿಂಟ್ ಮಾಡ್ಕೊಂಡಿದ್ದಾನೆ. ನಾನು ಇದುವರೆಗೆ ಸಂಪಾದನೆ ಮಾಡಿದ ಹಣ ಇವತ್ತಿನ ಸಂಪಾದನೆಯಲ್ಲಿ ಅವನಿಗೆ ಕೊಡಬೇಕು. ಯಾಕೆ ನನ್ನ ಸತ್ಯ ಮೀರಬಾರ್ದು, ಅವನ ಪರ್ಮಿಷನ್ ತೊಗೋಬೇಕು. ನಾನಿದ್ದೇನೆ ಅಂತ ಅವನು ಸುಖವಾಗಿ ಮನೆಯಲ್ಲಿದ್ದಾನೆ. ಅವನಿಗೆ ಕೇಳದೆ ನಾನು ಸತ್ತೋದ್ರೆ ಈ ಬಟ್ಟೆ ಮಾರಿದ ಹಣ, ಇದರ ಮೇಲೆ ಬಿದ್ದ ಬಿಡಿಕಾಸು ಅವನಿಗೆ ಕೊಡದೇ ಇದ್ದಾಗ ಆಗ್ತದೆ, ನನ್ನ ಸತ್ಯಕ್ಕೆ ಚ್ಯುತಿ ಬರ್ತದೆ. ಆದ್ದರಿಂದ ಅವನ ಪರ್ಮಿಷನ್ ತೊಗೊಂಡು ಆಮೇಲೆ ಸಾಯೋಣಂತೆ, ಅವನಿಗೆ ಕೊಡಬೇಕಾದ ಹಣ ಮುಟ್ಟಿಸಿ ಸಾಯೋಣಂತೆ ಅಂತಾನೆ ಹರಿಶ್ಚಂದ್ರ. ಸಾಯುವಾಗಲೂ ಇಷ್ಟು ಧರ್ಮದ ಭಾವನೆ ಅವನಿಗೆ. ಇಷ್ಟು ಹೇಳಿದ್ದಕ್ಕೆ ದೇವತೆಗಳಿಗೆಲ್ಲ ಪರಮ ಸಂತೋಷ ಆಯಿತು. ಎಷ್ಟು ಸತ್ಯದ ಮೇಲೆ ಇವನಿಗೆ ನಿಷ್ಠೆ ಅಂತ ಹೇಳಿ ಎಲ್ಲ ದೇವತೆಗಳು ಅಲ್ಲಿ, ಇಂದ್ರಾದಿ ದೇವತೆಗಳೆಲ್ಲ ಆ ಸ್ಮಶಾನದಲ್ಲಿ ಪ್ರಾದುರ್ಭೂತರಾದರು. ಸ್ವತಃ ವಿಶ್ವಾಮಿತ್ರರು ಬಂದರಂತೆ. ಬಂದು ಹರಿಶ್ಚಂದ್ರನಿಗೆ ಹೇಳ್ತಿದ್ದಾರೆ, ನಾವೆಲ್ಲ ಸೇರಿ ನಿನ್ನ ಸತ್ಯವನ್ನು ಪರೀಕ್ಷೆ ಮಾಡಿದ್ವಿ, ಬಿಡ್ತೀಯೋ ನೋಡೋಣ ಅಂತ ಪರೀಕ್ಷೆ ಮಾಡಿದರೆ ನೀನು ಸತ್ಯದಿಂದ ಚ್ಯುತನಾಗಲಿಲ್ಲ. ಸಾಯುವಾಗಲೂ ಕೂಡ, ಪರಲೋಕಕ್ಕೆ ಹೋಗುವಾಗಲೂ ಕೂಡ ನನಗೆ ಸುಳ್ಳಿನ ಭೀತಿ. ಎಲ್ಲಿ ನಾನು ರಾಜನಿಗೆ ಇವನಿಗೆ ಚಂಡಾಲನಿಗೆ ಹೇಳದೆ ಹೋದರೆ ತಪ್ಪಾಗ್ತದೆ, ಸತ್ಯಕ್ಕೆ ಚ್ಯುತಿ ಬರ್ತದೆ ಅನ್ನುವ ಭೀತಿಯನ್ನು ಇಟ್ಕೊಂಡಿದ್ದಿ. ಇಂಥ ಸತ್ಯನಿಷ್ಠರಾದವ್ರನ್ನ ನಾವು ಜಗತ್ತಿನಲ್ಲಿ ನೋಡಿಲ್ಲ. ಕೊನೆ ತನಕನೂ ಕೂಡ ನೀನು ಪರೀಕ್ಷೆಯಲ್ಲಿ ಗೆದ್ದಿ ಅಂಥೇಳಿ ಎಲ್ಲ ದೇವತೆಗಳು, ನಾವು ನಿನಗೆ ವರ ಕೊಡ್ತೇವೆ, ಮೊದಲಿನಂತೆ ಆಗು ನೀನು, ಮೊದಲಿನಂತೆ ನಿನಗೆ ಶಕ್ತಿ ಬರಲಿ, ನಿಶ್ಶಕ್ತನಾಗಿದ್ದಿ ಶಕ್ತಿ ಬರಲಿ, ಅದೇ ರೂಪ ಬರಲಿ ಅಂತ ಹೇಳಿ ಅವನಿಗೆ ಕ್ಷೌರ ಎಲ್ಲ ಮಾಡಿಸಿ, ಸ್ನಾನ ಮಾಡಿಸಿ, ಬಟ್ಟೆ ಎಲ್ಲ ಕೊಟ್ಟು, ಹೊಸ ಬಟ್ಟೆ ಕೊಟ್ಟು ದಿವ್ಯ ರೂಪಿಯನ್ನಾಗಿ ಮಾಡಿದರು. ವಿಶ್ವಾಮಿತ್ರರು ಕೂಡ ಬಂದು ಹೇಳಿದ್ರಂತೆ, ದೈವ ಇಚ್ಛೆ ಪರೀಕ್ಷೆ ಮಾಡಬೇಕು ಅಂತ ದೇವರು ನನ್ನನ್ನು ನಿಮಿತ್ತ ಮಾಡಿಬಿಟ್ಟ, ನಾನು ಆ ರೀತಿ ಹಠ ಮಾಡಿದೆ, ನನ್ನ ಮೇಲೆ ಸಿಟ್ಟಾಗಬೇಡ ಅಂತ ಅವರಂದು. ನಂದೇನು ತಪ್ಪಿಲ್ಲ, ಭಗವಂತನ ಇಚ್ಛೆ, ಒಬ್ಬರನ್ನ ನಿಮಿತ್ತ ಮಾಡ್ತಾನೆ, ನಾನು ನಿಮಿತ್ತವಾಗಿ ಪರೀಕ್ಷೆ ಮಾಡಿದೆ ಅಂತ ಅವರೂ ಕೂಡ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ.
ಆ ಮಗುವನ್ನು ಬದುಕಿಸ್ತೇನೆ ಅಂತ ಯಮ ಸತ್ಯ ಹರಿಶ್ಚಂದ್ರನ ಮಗನನ್ನು ಬದುಕಿಸಿದಂತೆ. ಆಮೇಲೆ ಹರಿಶ್ಚಂದ್ರ ಮಗನನ್ನು ಹೆಂಡತಿಯನ್ನು ಕರ್ಕೊಂಡು ತನ್ನ ಮನೆಗೆ ಬರ್ತಾನೆ. ಅದಕ್ಕೆ ಅವನಿಗೆ ಸತ್ಯ ಹರಿಶ್ಚಂದ್ರ ಅಂತಲೇ ಬಿರುದು ಬಂತು. ಇಂಥ ಹರಿಶ್ಚಂದ್ರ ಸೂರ್ಯವಂಶದಲ್ಲಿರ್ತಕ್ಕಂಥ ರಾಜ ತ್ರಿಶಂಕುವಿನ ಮಗ. ಅವನ ಕಥೆನೇ ಬಹಳ ರೋಚಕವಾದದ್ದು. ಎಂಥ ನಿಷ್ಠೆ, ಎಷ್ಟು ಸತ್ಯ, ಇದೆಲ್ಲ ಮುಂದಿನ ಜನರಿಗೆ ಮಾರ್ಗದರ್ಶನ ಆಗಲಿ ಅಂತ ವೇದವ್ಯಾಸ ದೇವರು ಈ ಕಥೆಗಳನ್ನೆಲ್ಲ ಹೇಳಿದ್ದಾರೆ.